ನಮಸ್ಕಾರ. ಕಾರ್ವಿ ಸಮಾಜದ ಎಲ್ಲಾ ಬಂಧುಗಳಿಗೆ ಒಂದು ಆದರಣೀಯ ನಮನಗಳು. ಇವತ್ತೊಂದು ವಿಶೇಷ ದಿವಸ, ಅದಕ್ಕಾಗಿ ಇವತ್ತೊಂದು ಮುಖ್ಯವಾದ ಟಾಪಿಕ್ ಮಾತಾಡ್ತಾ ಇದ್ದೀವಿ. ಈ ಒಂದು ಮುಖ್ಯವಾದ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಇವತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಮತ್ತೆ ಬಹಳ ವಿಷಯಗಳನ್ನು ಈ ವಿಷಯದಲ್ಲಿ ಒಂದು ಬಹಳ ಆಳವಾಗಿ ತಿಳ್ಕೊಂಡಿರೋ ಒಬ್ರು ಸ್ಪೀಕರ್ ನಮ್ ಜೊತೆ ಬಂದಿದ್ದಾರೆ. ಅವರು ಮಮತಾ ಸುಬ್ರಾಯ್ ಮೇಡಮ್, ವೆಲ್ಕಮ್. ಮಮತಾ ಸುಬ್ರಾಯ್ ಅವರು ಈಗ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವರಿಗೆ ಸುಮಾರು 17 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಅವರು ಈಗಾಗಲೇ ಬಹಳಷ್ಟು ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸಸ್ಗಳಲ್ಲಿ ಆರ್ಟಿಕಲ್ಸ್ ನ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಪೇಪರ್ ಸೆಟ್ಟರ್ ಕೂಡ ಹೌದು. ಸೊ ಇವತ್ತಿನ ನಮ್ಮ ಟಾಪಿಕ್ ಏನಿದೆ, ನನ್ ಅದರ್ ದೆನ್ ಮಮತಾ ಮೇಡಮ್ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ಅರ್ಹರು. ಸೊ ಇವತ್ತಿನ ಟಾಪಿಕ್ ಅಂದ್ರೆ ನಾವು ಈ ಹಂತವನ್ನು ದಾಟಿ ಬಂದಿದ್ದೇವೆ. ಮತ್ತೆ ಪ್ರತಿ ವರ್ಷ ಹಲವಾರು ಸ್ಟೂಡೆಂಟ್ಸ್, ಹಲವಾರು ಪೇರೆಂಟ್ಸ್ ಈ ಒಂದು ಗೊಂದಲ, ಈ ಒಂದು ಕನ್ಫ್ಯೂಷನ್, ಈ ಒಂದು ಡಿಸಿಷನ್ ತಗೊಳ್ಬೇಕಾಗತ್ತೆ. ಅದೇನಂತ ಹೇಳಿದ್ರೆ, 10th ಮತ್ತೆ 12th ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು, ಅಂದ್ರೆ ಯಾವ ಸಬ್ಜೆಕ್ಟ್ ನ ತಗೊಳ್ಳೋದು, ಅಂದ್ರೆ 10 ಅಥವಾ 12ನೇ ಕ್ಲಾಸ್ ಆದ ನಂತರ ಯಾವ ಸಬ್ಜೆಕ್ಟ್ ತಗೊಳ್ಳೋದು. ಯಾಕಂದ್ರೆ ಇದು ಬಹಳ ಮುಖ್ಯವಾದ ಡಿಸಿಷನ್ ಒಬ್ಬ ಸ್ಟೂಡೆಂಟ್ಸ್, ಒಂದು ವ್ಯಕ್ತಿಯ ಜೀವನದಲ್ಲಿ. ಯಾಕಂದ್ರೆ ಅವನ ಭವಿಷ್ಯದ ಕರಿಯರ್ ಈ ಒಂದು 2 ವರ್ಷ ಅಂದ್ರೆ ಫಾರ್ಮೇಟಿವ್ ಇಯರ್ಸ್ ಅಂತ ಕರೀತಾರೆ ಇದನ್ನ. ರಚನಾತ್ಮಕ ಒಂದು ವ್ಯಕ್ತಿಯ ಜೀವನದಲ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್ ಫೇಸ್. ಸೊ ಒಂದು ಅಬ್ರಹಾಂ ಲಿಂಕನ್ ಅವರ ಒಂದು ಕೋಟ್, ದ ಬೆಸ್ಟ್ ವೇ ಟು ಪ್ರಿಡಿಕ್ಟ್ ದ ಫ್ಯೂಚರ್ ಇಸ್ ಟು ಕ್ರಿಯೇಟ್ ಇಟ್ ಅಂತ ಹೇಳಿದ್ರೆ ಇದೇ ಹಂತದಲ್ಲಿ ಆಗ್ಬೇಕಾಗಿರೋದು ಅದು. ಸೊ ಈ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ. ಸೊ ಮೇಡಮ್, ಬಿಫೋರ್ ವಿ ಗೆಟ್ ಆನ್ ಟು ದಿ ಟಾಪಿಕ್, ಓವರ್ ಟು ಯು. ಒಂದು ಶಾರ್ಟ್ ಇಂಟ್ರೊಡಕ್ಷನ್ ನಿಮ್ ಬಗ್ಗೆ ನೀವೇ, ಒಂದು ನಿಮ್ಮ ಸ್ಟೂಡೆಂಟ್ ಲೈಫ್ ಇಂದ ಪ್ರೊಫೆಷನಲ್ ಲೈಫ್ ಒಂದು ಶಾರ್ಟ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಟ್ರೆ ಇಟ್ ಬಿ ಗ್ರೇಟ್. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಪ್ರಸನ್ನ ಸರ್. ಮೊದಲದಾಗಿ ನಮಸ್ಕಾರ ಎಲ್ಲರಿಗೂ. ಇದೊಂದು ಅವಕಾಶ ಇಲ್ಲಿ ಕೊಟ್ಟಿರುವಂತದ್ದು ನನಗೆ, ನಾನು ತುಂಬಾ ಅಚೀವ್ ಮಾಡಿದ್ದೀನಿ ಅನ್ನೋದೇನೆಲ್ಲ, ನನಗೆ ಗೊತ್ತಿರುವಂತ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಪ್ರಸನ್ನ ಸರ್. ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು ಕಾರ್ವಿ ಆನ್ಲೈನ್. ಇಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರು ನನಗೆ ನಿಮ್ಮ ಇಂಟ್ರೊಡಕ್ಷನ್ ಸ್ವಲ್ಪ ಮಟ್ಟಿಗೆ ಕೊಡಿ ಅಂದ್ರು. ಸೊ ಐ ಆಮ್ ನಾಟ್ ದಟ್ ಗುಡ್ ಪರ್ಸನ್ ವೇರ್ ಇನ್ ಐ ಕ್ಯಾನ್ ಗಿವ್ ಮೈ ಇಂಟ್ರೊಡಕ್ಷನ್ ಇನ್ ಇದು. ಐ ಆಮ್ ನಾಟ್ ಸಚ್ ಅನ್ ಅಚೀವರ್ ಟು ಸ್ಪೀಕ್ ಫ್ರಾಂಕ್. ಎಲ್ಲರ ತರನು ನನ್ನ ಜರ್ನಿನೂ ಒಂದು ಚಿಕ್ಕ ಊರಾದಂತ ಸಾಗರ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಶುರುವಾಯ್ತು. ಅಲ್ಲಿ ನನ್ನ ಪ್ರಾಥಮಿಕ ಸ್ಕೂಲು ಮತ್ತೆ ಹೈಸ್ಕೂಲ್ ಜೊತೆಗೆ ನನ್ನ UG, ದಟ್ ಈಸ್ BA ಆಪ್ಷನಲ್ ಇಂಗ್ಲಿಷ್ ಮುಗಿಸ್ಕೊಂಡು ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗ ಶಂಕರಘಟ್ಟ ಅಲ್ಲಿ ನನ್ನ ಮಾಸ್ಟರ್ಸ್ ಮುಗಿಸ್ಕೊಂಡು ಮದುವೆ ಆದ ನಂತರ ಇಲ್ಲಿ ಬೆಂಗಳೂರಿಗೆ ಬಂದಿರೋದು. ಸೊ ಇದ್ರ ಮಧ್ಯದ ಒಂದು ಗ್ಯಾಪ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಇನ್ ದ ಸೆನ್ಸ್ ಕಮ್ಯುನಿಕೇಶನ್ ಅನ್ನೋದೊಂದು ಆಸ್ಪೆಕ್ಟ್ ಬಗ್ಗೆ, ಸೊ ದಟ್ ಈಸ್ ಮೈ ಮಚ್ ಮೋರ್ ಪ್ರಯಾರಿಟಿ ಅಂಡ್ ಅ ಮೆಸೇಜ್ ಟು ದ ಹೋಲ್ ಕಮ್ಯುನಿಟಿ ಆಫ್ ಆರ್ ಇದು ರೈಟ್ ನೌ ಆರ್ ಜನರೇಷನ್. ಅವರಿಗೆ ಹೇಳ್ಬೇಕಂದ್ರೆ ಅಲ್ಲಿಂದ ಇಲ್ಲಿ ತನಕ ಎಕ್ಸ್ಪೋಜರ್ ಅನ್ನೋದು ಕಂಡ್ಕೊಂಡಿದ್ದು ನಾನು ಬ್ಯಾಂಗ್ಳೂರ್ ಮತ್ತೆ ನನ್ನ ಪ್ರೊಫೆಷನ್ಗೆ ಎಂಟ್ರಿ ಆದ್ಮೇಲೆನೆ. ಅಲ್ಲಿ ತನಕನು ನನಗೆ ನನ್ನಲ್ಲಿ ಈ ಕ್ಯಾಲಿಬರ್ ಇದೆ, ನಾನು 4 ಜನರ ಹತ್ರ ಮಾತಾಡ್ಬಹುದು ಅನ್ನೋದು ನನ್ಗೆ ಗೊತ್ತಿಲ್ಲ. ಅದಕ್ಕೆ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನನ್ನ ಫ್ಯಾಮಿಲಿ. ಸೊ ನಿನ್ನಲ್ಲಿ ಮಾಡಕ್ಕಾಗುತ್ತೆ, ಯು ಕ್ಯಾನ್ ಡೂ ದ್ಯಾಟ್, ಡೋಂಟ್ ಎವರ್ ಥಿಂಕ್ ದಟ್ ಯು ಆರ್ ಫ್ರಮ್ ರೂರಲ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಸಪೋರ್ಟ್ ಮಾಡಿ ನಿಲ್ಸಿರೋದಕ್ಕೆ. ಸೊ ಐ ಆಮ್ ಮಚ್ ಮೋರ್ ಗ್ರೇಟ್ಫುಲ್ ಟು ಮೈ ಹಸ್ಬೆಂಡ್. And because of him, most probably I am here right now speaking to you. ಸೊ ಇವಾಗ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಅಥವಾ ಒಂದು ಒಳ್ಳೆ ಒಂದು ಫ್ರೀಡಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಈ ಒಂದು ಪ್ರೋಗ್ರಾಮ್ ಅನ್ನ ಶುರು ಮಾಡ್ತಾ ಇರೋದ್ರಿಂದ ಒಂದು ಚಿಕ್ಕದಾಗಿ ಇಂಡಿಪೆಂಡೆನ್ಸ್ ಬಗ್ಗೆ ನಾನು ಹೇಳ್ತೀನಿ. ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಓನ್ಲಿ ಪೊಲಿಟಿಕಲ್ ಇಂಡಿಪೆಂಡೆನ್ಸ್. ಅದು ಲಾಂಗ್ ಬ್ಯಾಕ್, ಅದನ್ನ ಬಗ್ಗೆ ನಾನು ನೋಡಿಲ್ಲ, ಮೋಸ್ಟ್ ಪ್ರಾಬಬ್ಲಿ ನಮ್ಮ ಈಗಿನ ಜನರೇಷನ್ ಅವರು ನೋಡಿಲ್ಲ. ಸೊ ನಾವು ಇವಾಗ ಇಂಡಿಪೆಂಡೆನ್ಸ್ ಅಥವಾ ಫ್ರೀಡಮ್ ಪಡಿಬೇಕಾಗಿರೋದು ನಮ್ಮಲ್ಲಿರುವಂತ ಕೆಲವು ಆಬ್ಸ್ಟಕಲ್ ಇಂದ, ಕೆಲವು
ನಮಗೆ ನಾವೇ ಹಾಕೊಂಡಿರುವಂತಹ ಬೌಂಡರೀಸ್ಗಳಿಂದ. ಆ ಬೌಂಡ್ರಿಯನ್ನ ನಾವು ಯಾವಾಗ ಓಪನ್ ಅಪ್ ಮಾಡ್ಕೊಂಡು ಹೋಗ್ತೀವೋ ಅವಾಗ್ಲೇ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಬರೋದು. ಸೊ ಆ ಸ್ವಾತಂತ್ರ್ಯ ಅನ್ನೋದು ಯಾವ್ದ್ರಿಂದ ಶುರುವಾಗುತ್ತೆ ಅಂದ್ರೆ, ನಾವು ಹೇಗೆ ನಮ್ಮನ್ನ ನಾವು ಎಲಿವೇಟ್ ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ, ನಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಟು ಅ ವೆರಿ ಗುಡ್ ಪ್ರೋಗ್ರೆಸಿವ್ ಟುವರ್ಡ್ಸ್ ವೆರಿ ಗುಡ್ ಪ್ರೋಗ್ರೆಸಿವ್ ಅಂಡ್ ಡೆವಲಪ್ಮೆಂಟಲ್ ಸೊಸೈಟಿ. ಅಲ್ಲಿಂದನೇ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಅಂತ ಹೇಳಿ ನಾನು ಅನ್ಕೊಂಡಿರೋದು. ಅದ್ರ ಪ್ರಕಾರವಾಗಿ ಮೋಸ್ಟ್ ಪ್ರಾಬಬ್ಲಿ ನಾನು ನನ್ನ ಸ್ಟೂಡೆಂಟ್ಸ್ಗೂ ಕೂಡ ಗೈಡ್ ಮಾಡ್ಕೊಂಡು ಬಂದಿರೋದು. ಸೊ ನನ್ನ ಬಗ್ಗೆ ಪ್ರಸನ್ನ ಸರ್ ಇವಾಗ ಆಲ್ರೆಡಿ ಹೇಳಿರೋ ಪ್ರಕಾರ ಐ ಮೀನ್ ಇದು UG ಮತ್ತೆ PGಗೆ MCOM ಮತ್ತೆ BCOM BBA BCAಗೆ ನಾನು ಇಂಗ್ಲಿಷ್ ಫ್ಯಾಕಲ್ಟಿ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. 17 years ಇಂದನು ಆಲ್ಮೋಸ್ಟ್ ನಾನು ನೋಡಿರುವಂತ ಸ್ಟೂಡೆಂಟ್ಸ್ ಅನ್ನ ಮತ್ತೆ ಅವರಿಗೆ ಟ್ರೈನ್ ಮಾಡಿರೋ ರೀತಿಯಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರ ನನ್ಗೇನ್ ಅನ್ಸ್ತು, ನಾವು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಮಕ್ಕಳಲ್ಲೂ ಕೂಡ ನಾವು ಆ ಪ್ರೋಗ್ರೆಸ್ ಆ ಗ್ರೋತ್ ಅನ್ನ ಕಾಣ್ಬೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಸರ್ ಯಾವಾಗ ನನ್ಗೆ ಈ ವಿಚಾರವಾಗಿ ಹೇಳಿದ್ರು, ನನ್ಗನ್ಸ್ತು ಐ ಕ್ಯಾನ್ ಆಲ್ಸೋ ಶೇರ್ ಮೈ ಫ್ಯೂ ವ್ಯೂಸ್. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಟು ಸ್ಪೀಕ್ ಫ್ರಾಂಕ್ಲಿ. ಮತ್ತೆ ಒಂದ್ಸರಿ ನಾನು ಕನ್ಫರ್ಮ್ ಮಾಡ್ತಾ ಇದ್ದೀನಿ, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಇಂದ ತಿಳ್ಕೊಂಡಿರುವಂತ ಕೆಲವು ವಿಚಾರಗಳನ್ನ ನಿಮ್ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸೋನಿ. ಥ್ಯಾಂಕ್ ಯು ಮ್ಯಾಮ್, ಎಕ್ಸಲೆಂಟ್ ಇಂಟ್ರೊಡಕ್ಷನ್. ಖಂಡಿತವಾಗ್ಲೂ ಒಳ್ಳೆ ಮೆಸೇಜಸ್ ಕೂಡ ಕೊಟ್ರಿ ನೀವು. ದ ವೇ ನಾವು ಮಾನಸಿಕವಾಗಿ ಒಂದು ಪಾಸಿಟಿವ್ ಮತ್ತೆ ಪ್ರೋಗ್ರೆಸಿವ್ ಸೊಸೈಟಿ ಹತ್ತ ನಮ್ಮ ಮನಸ್ಸನ್ನು ಓಪನ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಎಕ್ಸಲೆಂಟ್ ಮ್ಯಾಮ್. ಸೊ ಇವಾಗ ಲೆಟ್ಸ್ ಸ್ಟಾರ್ಟ್ ದಿ ಡಿಸ್ಕಷನ್. ಸೊ ನನ್ನ ಮೊದಲನೇ ಕ್ವಶನ್ ನಿಮ್ಗೆ ಏನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ನಮ್ಮ ಖಾರ್ವಿ ಸಮುದಾಯದವರು ಎಲ್ಲೆಲ್ಲಿ ಸೆಟ್ಲ್ ಆಗಿದ್ದಾರೆ, ಇನ್ಫ್ಯಾಕ್ಟ್ ಖಾರ್ವಿ ಅಂತಲ್ಲ, ನಮ್ಮ ಇಡೀ ಕರಾವಳಿ ಭಾಗದ ಹಲವಾರು ಜನಾಂಗದವರು ಅಥವಾ ಪ್ರದೇಶದ ಎಷ್ಟೋ ಒಂದು ಸಮಾಜದವರು ಫಸ್ಟ್ ಜನರೇಷನ್ ಗ್ರಾಜ್ಯುಯೇಟ್ಸ್. ಅಂದ್ರೆ ಅವರ ಒಂದು ತಲೆಮಾರುಗಳಲ್ಲಿ ಇದೇ ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಹುಶಃ ಈ ಒಂದು ವಿಡಿಯೋ ಅವರಿಗೂ ಹೆಲ್ಪ್ ಆಗುತ್ತೆ. ನನ್ನ ಮೊದಲನೇ ಕ್ವಶನ್ ಏನು ಅಂತ ಹೇಳಿದ್ರೆ, ಬೇಸಿಕ್ ಪ್ರೈಮರಿ ಕ್ವಶನ್ ಇಂದ ಬರೋಣ. ಎಜುಕೇಶನ್ ಅಂದ್ರೆ ಏನು, ಮತ್ತೆ ಒಂದು ಸಂಸ್ಥೆ, ಒಂದು ಇನ್ಸ್ಟಿಟ್ಯೂಷನ್ ಅನ್ಕೊಳ್ಳೋಣ, ಅದರ ಪಾತ್ರ ಏನಿರುತ್ತೆ ಎಜುಕೇಶನ್ ಮಾಡೋದ್ರಲ್ಲಿ. ಎರಡನೇ ಪ್ರಶ್ನೆ ಕರಿಯರ್. ಈಗ ಕರಿಯರ್ ಅಂದ ತಕ್ಷಣ ಹೆಚ್ಚಾಗಿ ಏನ್ ಅನ್ಕೊಳ್ತಾರೆ, ಸ್ಕೂಲಿಗೆ ಕಳಿಸ್ಬಿಟ್ಟು ಆಯ್ತು ಕಾಲೇಜಿಗೆ ಕಳಿಸಿದ್ರೆ ಅಲ್ಲಿ ಬಿಲ್ಡ್ ಆಗುತ್ತೆ ಅಂತ ಹೇಳಿ. ಆದ್ರೆ ತಂದೆ ತಾಯಿಯ ಪಾತ್ರ, ಪೇರೆಂಟ್ಸ್ ಪಾತ್ರ ಬಹಳ ಇರುತ್ತೆ ಅದರಲ್ಲಿ. ಸೊ ಅವರ ಪಾತ್ರ ಏನು ಒಂದು ವ್ಯಕ್ತಿಯ ಕರಿಯರ್ ಬಿಲ್ಡಿಂಗ್ ಅಲ್ಲಿ ಅಂತ. ಸೊ ವಾಟ್ ವುಡ್ ದ ರೋಲ್ ಆಫ್ ವಾಟ್ ಈಸ್ ಎಜುಕೇಶನ್, ಮೇ ಬಿ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಒಂದು ಇನ್ಸ್ಟಿಟ್ಯೂಷನ್ ರೋಲ್ ಏನು ಎಜುಕೇಶನ್ ಅಲ್ಲಿ, ಅಂಡ್ ದೆನ್ ವಾಟ್ ಇಸ್ ದ ರೋಲ್ ಆಫ್ ಪೇರೆಂಟ್ಸ್ ಇನ್ ಕರಿಯರ್ ಬಿಲ್ಡಿಂಗ್. ಮ್ಯಾಮ್, ವಾಟ್ ಡು ಯು ಥಿಂಕ್? ಎಸ್ ಸರ್, ಆಕ್ಚುಲಿ ಇದು ನಿಜವಾಗ್ಲೂ ನಮ್ಗೆಲ್ಲರಿಗೂ ಅರ್ಥ ಮಾಡ್ಕೊಳ್ಳುವಂತ ಒಂದು ಆಸ್ಪೆಕ್ಟ್ ಅಂತ ಅನ್ಕೋತೀನಿ. ಎಜುಕೇಶನ್ ಅಂತ ಹೇಳಿದಾಗ, so it's something which we are learning, something which we are updating on a daily basis. So ನಾವು ಇವಾಗ ಒಂದು civilized society ಅಲ್ಲಿ ಇರ್ಬೇಕಾದ್ರೆ there are certain things which we will have to go according to the norms of the environment where we are. ಅದಕ್ಕೆ every time we can't go for trial and errors. ಅಥವಾ ಇಲ್ಲ ನಂದೇ ಆದ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳೋದಕ್ಕೆ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಸೊಸೈಟಿ ಒಪ್ಕೊಳ್ಳಲ್ಲ. ಯು ವಿಲ್ ನಾಟ್, ಈವನ್ ದೋ ಯು ಆರ್ ಡೂಯಿಂಗ್ ಯೋರ್ ಬೆಸ್ಟ್, ಸೊಸೈಟಿ ಏನ್ ಮಾಡುತ್ತೆ, ನಮ್ಮನ್ನ ಅಲೂಫ್ ಆಗಿ, ನಮ್ಮನ್ನ ಎಲ್ಲೋ ಒಂದ್ ಕಡೆಯಲ್ಲಿ ಮೂಲೆ ಗುಂಪಾಗಿ ಇಡಕ್ ಶುರು ಮಾಡುತ್ತೆ. ಅದೊಂದು ಕಾರಣದಿಂದ ಒಂದು ಸೊಸೈಟಿ ಕಾನ್ಸೆಪ್ಟ್ ಅನ್ನ ನಮ್ಗೆ ಕರೆಕ್ಟ್ ಆಗಿ ಇನ್ಕಲ್ಕೇಟ್ ಮಾಡ್ಬೇಕು ಅಂತ ಹೇಳಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಅಲಾಂಗ್ ವಿತ್ ಸೆವ್ರಲ್ ಸಚ್ ಕೈಂಡ್ ಆಫ್ ಇಂಪ್ರೂವೈಸ್ಡ್ ಆಕ್ಟ್, ಇವಾಗ ಟು ಸ್ಪೀಕ್ ಫ್ರಾಂಕ್ಲಿ NEP right now we are into. So most probably national education policy ಅನ್ನೋದು ಈ ವರ್ಷದಿಂದನೇ ಇನ್ಕಲ್ಕೇಟ್ ಮಾಡ್ಕೊಂಡು ಅದನ್ನೇನಾದ್ರೂ ನಿಜವಾಗ್ಲೂ ಒಂದು ಕಾರ್ಯರೂಪಕ್ಕೆ ಬಂತು ಅಂತ ಹೇಳಿದ್ರೆ ಎವ್ರಿಬಡಿ ಕ್ಯಾನ್ ಕಮ್ ಔಟ್ ವಿತ್ ದೇರ್ ಓನ್ ಕೈಂಡ್ ಆಫ್ ಕರಿಯರ್, ದೇರ್ ಓನ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನನ್ನ ಪ್ರಕಾರ ಎಜುಕೇಶನ್ ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಒಬ್ಬ ವ್ಯಕ್ತಿಗೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಇರುವಂತ ಒಂದು ಪ್ಲಾಟ್ಫಾರ್ಮ್ ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ ನಮ್ಮ ಪೇರೆಂಟಲ್ ರೋಲ್ ಏನು? ಸೊ ಎಲ್ಲದನ್ನು ನಾವು ಸ್ಕೂಲು ಅಥವಾ ಎಲ್ಲಾದು ಕಾಲೇಜೇ ಮಾಡೋದಿಲ್ಲ.
ಟು ಸ್ಪೀಕ್ ಫ್ರಾಂಕ್ಲಿ, ಹಳೆ ಒಂದು ಪ್ಯಾಟರ್ನ್ ಆಫ್ ಸೊಸೈಟಿ, ಇಂಡಿಯನ್ ಪ್ಯಾಟರ್ನ್ ಆಫ್ ಸೊಸೈಟಿಯಲ್ಲಿ ನಾವು ಮಾತಾಡ್ಬೇಕು ಅಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ಲಾರು ನಮ್ಗೆ ಒಂದಲ್ಲ ಒಂದ್ ರೀತಿಯಲ್ಲ ನಮ್ಮ ಕರಿಯರ್ ಅಥವಾ ನಮ್ಮ ಪರ್ಸನಾಲಿಟಿ ಮೌಲ್ಡ್ ಮಾಡೋದ್ರಲ್ಲಿ ಎವ್ರಿಬಡಿ ಯೂಸ್ ಟು ಕಾಂಟ್ರಿಬ್ಯೂಟ್ ಲಿಟ್ಲ್ ಬಿಟ್, ಸ್ವಲ್ಪ 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 ಮಾಡ್ತಾ ಇದ್ರು. ಇವಾಗ ಏನಾಗಿದೆ, ಎಲ್ಲ ನಾವು ನಮ್ಮ ಜೀವನೋಪಾಯ ಅಥವಾ ಬೇರೆ ಬೇರೆ ರೀಸನ್ ಗಳಿಂದ ನಾವೆಲ್ಲ ವಿ ಆರ್ ನಾಟ್ ಇನ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಸೊಸೈಟಿ ಫ್ಯಾಮಿಲಿ. ಇನ್ಸ್ಟೆಡ್ ನಾವೆಲ್ಲ ಫ್ರಾಗ್ಮೆಂಟೆಡ್ ಸೊಸೈಟಿಯಲ್ಲಿ ಬದುಕೊಂಡಿರೋದ್ರಿಂದ ಇಲ್ಲಿ ಎಲ್ಲಾರು ತಮ್ಮ ಜೀವನವನ್ನ ನೋಡ್ಕೊಳಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ಹಸ್ಬೆಂಡ್ ಈಸ್ ವರ್ಕಿಂಗ್, ವೈಫ್ ಈಸ್ ವರ್ಕಿಂಗ್. ವಾಟ್ ಈಸ್ ಯೋರ್ ಕಾಂಟ್ರಿಬ್ಯೂಷನ್ ಟು ದ ಡೆವಲಪ್ಮೆಂಟ್ ಆಫ್ ಅ ಪರ್ಸನಾಲಿಟಿ ಆಫ್ ಯೋರ್ ಕಿಡ್? ಅದಕ್ಕೆ ನಮ್ಗೆ ಅತಿಯಾದ ಟೈಮ್ ಇಲ್ಲ, ಅತಿಯಾದ ನಾವು ಗಮನ ಕೊಡೋಕ್ಕೂ ಆಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ ನಮ್ಗೆ, ವಿ ಆರ್ ಸ್ಕ್ಯಾರ್ಡ್. ಎಲ್ಲಿ ಅವ್ನ್ ತಪ್ಪು ಮಾಡ್ಬಿಡ್ತಾನೋ ಅವಳು ತಪ್ಪು ಮಾಡ್ಬಿಡ್ತಾನೋ ಅನ್ಕೊಂಡು ವಿ ಸ್ಟಾರ್ಟ್ ಗಿವಿಂಗ್ ದೆಮ್ ರೆಸ್ಟ್ರಿಕ್ಷನ್ಸ್. ಈ ಲಿಮಿಟೇಷನ್ಸ್ ಅಲ್ಲೇ ಇರ್ಬೇಕು, ಅದು ಮಾಡಕ್ ಹೋಗ್ಬೇಡ. ಈ ತರ ಆ ಭಯಗಳನ್ನ ನಾವು ಕ್ರಿಯೇಟ್ ಮಾಡೋದು ಫ್ರಮ್ ದ ಬಿಗಿನಿಂಗ್. ಆ ಭಯನ ಹಾಗೆ ಕಲ್ಟಿವೇಟ್ ಮಾಡ್ಕೊಂಡು ಲೇಟರ್ ಆನ್ ದಟ್ ಇಟ್ ಸೆಲ್ಫ್ ವಿಲ್ ಟೇಕ್ಸ್ ದ ಫಾರ್ಮ್ ಆಫ್ ಸ್ಟೇಜ್ ಫಿಯರ್ ಅಥವಾ ಎಕ್ಸ್ಪ್ರೆಷನ್ ಫಿಯರ್. ಸೊ ನಾನ್ ಬೇಸಿಕ್ ಆಗಿ ಹೇಳೋದು ಇಷ್ಟೇನೆ, ನಮ್ಮ ಫ್ಯಾಮಿಲಿಯಲ್ಲೇನೆ ವೆನ್ ವಿ ಆರ್ ಟುಗೆದರ್, ಸೊ ಟ್ರೈ ಟು ಗಿವ್ ಇಂಪಾರ್ಟೆನ್ಸ್ ಟು ದ ವ್ಯೂಸ್ ಆಫ್ ಆರ್ ಕಿಡ್ಸ್. ನಮ್ಮ ವ್ಯೂಸ್ ಅನ್ನ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ. ಸೊ ಅದರಿಂದ ಮೋಸ್ಟ್ ಪ್ರಾಬಬ್ಲಿ ವಿ ಕ್ಯಾನ್ ರಿಯಲಿ ಪ್ಲೇ ದ ರೋಲ್ ಆಫ್ ಬೀಯಿಂಗ್ ಏನು ಮಾಡರ್ನ್ ಅಥವಾ ಎಜುಕೇಟಿಂಗ್ ಆರ್ ಕಿಡ್ಸ್ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಯಾಕಂದ್ರೆ there are so many things which the child undergoes according to the phases which he or she is into. ಅದಷ್ಟಕ್ಕೂ ನಾವು ಕಾಂಪ್ರಿಹೆಂಡ್ ಮಾಡ್ಕೊಂಡು ಸರ್ಟನ್ ಥಿಂಗ್ಸ್ ವೆರ್ ಎವರ್ ವಿ ನೀಡ್ ಟು ಎಜುಕೇಟ್ ದೆಮ್ ಅಲ್ಲಿ ಮಾಡ್ಕೋತಾ ಹೋಗ್ತೀವಿ ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ದ ಚೈಲ್ಡ್ ವಿಲ್ ಓನ್ಲಿ ಟ್ರೈ ಟು ಅಸೆಸ್ ಅಂಡ್ ದೆನ್ ಟೇಕ್ ಡೆಸಿಷನ್ ವೆನ್ ಎವರ್ ದೇರ್ ಇಸ್ ಅ ರೈಟ್ ಕಾಲ್. ಅವಾಗ ಭಯ ಅನ್ನೋದಿರಲ್ಲ, ಆಮೇಲೆ ಏನ್ ಅಂತಾರೋ ಜನ ಅನ್ನೋ ಆ ಭಾವನೆಗಳಿರಲ್ಲ. ಸ್ಕೂಲು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಮೋಸ್ಟ್ ಪ್ರಾಬಬ್ಲಿ ವಿಲ್ ಬಿ ಏಬಲ್ ಟು ಟ್ಯಾಕಲ್ ವಿತ್ ಎನಿ ಸಚ್ ಸಾರ್ಟ್ ಆಫ್ ಇಶ್ಯೂಸ್ ಅಂತ ಅನ್ಸುತ್ತೆ. ಸೊ ದಟ್ಸ್ ವಾಟ್ ಮೈ ಫೀಲಿಂಗ್. Absolutely makes lot of sense, ma'am. NEP ಬಗ್ಗೆ ಹೇಳಿದ್ರಿ, NEP even I am looking forward to it. ಕೆಲವು ಸಲ ಹಾಗೆ ಅನ್ಸುತ್ತೆ, ಮೇ ಬಿ ನಾವು ಓದ್ಬೇಕಾದ್ರೆ ಬರ್ಬೇಕಾಗಿತ್ತು ಅಥವಾ ನಾವು ಇವಾಗ ಹುಟ್ಟಬೇಕಾಗಿತ್ತು NEP ಇದಾಗಬೇಕಾದ್ರೆ ಅಂತ ಹೇಳಿ. ಅಂಡ್ ಇಟ್ಸ್ ಪೇರೆಂಟ್ಸ್ ರೋಲ್ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಐ ಹೋಪ್ ಇಟ್ಸ್ ಇಂಪ್ಲಿಮೆಂಟೆಡ್. ಸೊ ಮೇಡಮ್, ನೆಕ್ಸ್ಟ್ ಕ್ವಶನ್ ನಂದು ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ. ಇನ್ಫ್ಯಾಕ್ಟ್ ಈ ಕ್ವಶನ್ ನಾನೊಬ್ಬ ಸ್ಟೂಡೆಂಟ್ ಆದಾಗ್ಲೂ ನನ್ನ ಮೈಂಡ್ ಅಲ್ಲಿ ಸಾಕಷ್ಟು ಟೈಮ್ ಬಂದಿತ್ತು, ಆ ಗೊಂದಲ ನನ್ನಲ್ಲಿ ಇದ್ದೇ ಇತ್ತು. ಒಂದು ಎಕ್ಸಾಂಪಲ್ ಹೇಳೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಐ ಆಲ್ವೇಸ್ ವಾಂಟೆಡ್ ಟು ಟೇಕ್ ಕಾಮರ್ಸ್. ಐ ಹ್ಯಾಡ್ ಅಂದ್ರೆ ಅದ್ರಲ್ಲಿ ನನ್ಗೆ ಕ್ಲಿಯರ್ ಡಿಸಿಷನ್ ಇರ್ಲಿಲ್ಲ, ಅಂದ್ರೆ ಕ್ಲಿಯರ್ ಲಾಜಿಕ್ ಇರ್ಲಿಲ್ಲ ವೈ ಕಾಮರ್ಸ್ ಅಂತ. ಬಿಕಾಸ್ ಐ ಫೆಲ್ಟ್ ಇಟ್ ಇಸ್ ರಾದರ್ ಈಸಿಯರ್. ನನ್ಗೇನ್ ಅನ್ಸ್ತಿತ್ತು, see, for me, I wanted to lessen the burden of being ಅಂದ್ರೆ investing a lot on time on studies, because I want to prepare myself for competitive exam. At the same time, idರಲ್ಲಿ ಏನಂತಾರೆ, if that doesn't work, then I need to have alternative profession ಅಂತ. ಬಟ್ ಕಾಲೇಜ್ 10th ಆಯ್ತು, ತಂದೆ ಜೊತೆ ಕಾಲೇಜ್ ವರ್ಗು ಹೋದೆ. KLE ಬೆಂಗಳೂರ್ದು ನಿಜಲಿಂಗಪ್ಪ ಕಾಲೇಜ್ ಹೊರಗಡೆ ನಿಂತಿದ್ದೆ ನಾನು. ಇಲ್ಲೇ ಇರು ಅಂತ ಹೇಳಿದ್ರು. ನಮ್ ತಂದೆ ಫ್ರೆಂಡ್ ಒಬ್ರು ಬಂದ್ರು, ನಮ್ ತಂದೆ ಮತ್ತೆ ಅವರು ಒಳಗಡೆ ಹೋದ್ರು. ನಾನು ಈ ಕಾಮರ್ಸ್ ನೆಕ್ಸ್ಟ್ MBA ಏನೇನೋ ಥಿಂಕ್ ಮಾಡ್ತಾ ಇದ್ದೆ. ಹೊರಗ್ ಬಂದ್ರು, ಸೈನ್ಸ್ ಫಾರ್ಮ್ ಕೊಟ್ರು. ಇಲ್ಲ, ಸೈನ್ಸ್ ಮಾಡು, ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್, ಅದು ಇದು ಅಂತ. ಆ ಪಾಯಿಂಟ್ ಇಂದ ಅಂಟಿಲ್ ಎವ್ರಿ ಇಯರ್ ಆಫ್ಟರ್ ದಟ್ ವಾಸ್ ಅ ಕನ್ಫ್ಯೂಷನ್. ಸೊ ಈ ಗೊಂದಲ ಎಲ್ಲದ್ರಲ್ಲೂ ಎಲ್ಲಾ ಸ್ಟೂಡೆಂಟ್ಸ್ಗೂ ಇರುತ್ತೆ. ಅಂದ್ರೆ ಸ್ಟೆಪಿಂಗ್ ಅ ಲಿಟಲ್ ಬ್ಯಾಕ್, ಎವ್ರಿ ಹ್ಯೂಮನ್ ಹ್ಯಾಸ್ ಇಸ್ ಓನ್ ಇಂಟ್ರೆಸ್ಟ್. ಅವರದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ, ಸ್ಟ್ರೆಂತ್ಸ್ ಇರುತ್ತೆ, ಟ್ಯಾಲೆಂಟ್, ಕೇಪಬಿಲಿಟೀಸ್ ಇರುತ್ತೆ, ಒಂದು ವಿಷಯನ ಗ್ರಾಸ್ಪ್ ಮಾಡ್ಕೊಳ್ಳೋ ಒಂದು ಕೇಪಬಿಲಿಟಿ ಇರುತ್ತೆ. ಸೊ ಫ್ರಮ್ ಅ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ, ಈ ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ, ಪರ್ಸನಾಲಿಟಿ ಅಥವಾ ಅವ್ರ ಇಂಟ್ರೆಸ್ಟ್ ಬೇಸಿಸ್ ಮೇಲೆ, ವಾಟ್ ಈಸ್ ಯುವರ್ ಸಜೆಷನ್, ಮ್ಯಾಮ್? Yes, wonderful. This particular aspect, to speak frankly, is very much needed for our students.
ಇವಾಗ ನೀವು ಹೇಳಿದಂಥದ್ದು ಇದು ಐ ಕ್ಯಾನ್ ಗೋ ಬ್ಯಾಕ್ ಅಂಡ್ ಚೇಂಜ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್, ಬಟ್ ರೈಟ್ ನೌ NEP ಇಸ್ ಗಿವಿಂಗ್ ಸಚ್ ಕೈಂಡ್ ಆಫ್ ಸ್ಕೋಪ್. ಇವಾಗ NEP ಇವಾಗ ಇಂಪ್ಲಿಮೆಂಟ್ ಆಗ್ತಾ ಇದೆ. ಇನ್ ಕೇಸ್ ಕೊರೋನಾ ಏನಾದ್ರು ಇರ್ಲಿಲ್ಲ ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ವಿ ವುಡ್ ಹ್ಯಾವ್ ಬೀನ್ ಇಂಟು NEP 2020 ಅಲ್ಲೇನೆ ವೆರಿ ಎಫೆಕ್ಟಿವ್ ಆಗಿ ಇಟ್ ವುಡ್ ಹ್ಯಾವ್ ಬೀನ್ ಇಂಟು ಇದು ಇಂಪ್ಲಿಮೆಂಟೇಷನ್. ಇವಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸುಮ್ನೆ ನಿಮ್ಗೆ ಒಂದು ಕ್ಯಾಶುಯಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ, ಹೂ ಆರ್ ಯು ಅನ್ನೋದು ಒಂದು ಕ್ವೆಶನ್. ಸೊ ಆಬ್ವಿಯಸ್ಲಿ ಯು ವಿಲ್ ಸೇ your name. Yes, yes. That is your name, sir, not the definition of you. Exactly. ಇಲ್ಲ ಡೈರೆಕ್ಟ್ ಆಗಿ ನೀವು ಬರ್ತೀರಾ, ಇಲ್ಲ ಐ ಆಮ್ ಸನ್ ಆಫ್ ಸೋ ಅಂಡ್ ಸೋ, ಅಗೇನ್ ಪ್ಯಾರೆಂಟಲ್ ಐಡೆಂಟಿಟಿ ಯು ಆರ್ ಗಿವಿಂಗ್. ಇಲ್ಲ ಮತ್ತೆ ನಾನು ಬಂದ ಡೈರೆಕ್ಟ್ ಆಗಿ ಕೇಳಿದ್ರೆ ಯು ವಿಲ್ ಕಮ್ ಅಪ್ ವಿತ್ ಯುವರ್ ಪ್ರೊಫೆಷನ್. ಅಥವಾ ನಾನು ಸ್ಟೂಡೆಂಟ್ ಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ನಾನೊಬ್ಬ ಇಂಥ ಕಾಲೇಜಿನ ಸ್ಟೂಡೆಂಟ್, ಹಿ ವಿಲ್ ಶೋ ಮಿ ದ ID ಕಾರ್ಡ್ ಅಥವಾ ಶಿ ವಿಲ್ ಶೋ ಮಿ ದ ID ಕಾರ್ಡ್. ಸೊ ದಟ್ ಈಸ್ ನಾಟ್ ಯುವರ್ ಐಡೆಂಟಿಟಿ. ಸೊ ಇಲ್ಲಿ ನಮ್ಗೆ ಬೇಕಾಗಿರೋದು ಏನಂದ್ರೆ ಫಸ್ಟ್ ಆಫ್ ಆಲ್ ಟು ಅಂಡರ್ಸ್ಟ್ಯಾಂಡ್ ಹೂ ವಿ ಆರ್. ಇವಾಗ ಒಂದೇ ನಾನು ಹೇಳಕ್ಕೂ ಆಗಲ್ಲ ನೇಮ್ ಈಸ್ ಮೈ ಐಡೆಂಟಿಟಿ, ಪೇರೆಂಟಲ್ ಕಾಂಟ್ರಿಬ್ಯೂಷನ್ ಈಸ್ ಮೈ ಐಡೆಂಟಿಟಿ, ಕಾಲೇಜ್ ಈಸ್ ಮೈ ಐಡೆಂಟಿಟಿ, ಅಥವಾ ದ ಪ್ರೊಫೆಷನ್ ವೇರ್ ಐ ಆಮ್ ಇನ್ ಇಸ್ ಮೈ ಐಡೆಂಟಿಟಿ ಅನ್ನೋದಕ್ಕೆ ಹೇಳಕ್ಕಾಗಲ್ಲ. ಇಟ್ಸ್ ಅ ಕಂಪ್ಲೀಟ್ ಕಾಂಬಿನೇಷನ್ ಆಫ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಅಂದ್ರೆ ಐ ಆಮ್ ಮಲ್ಟಿ ಡೈಮೆನ್ಷನಲ್ ಇನ್ ಮೈ ಪರ್ಸ್ಪೆಕ್ಟಿವ್. ಹಾಗಂದಾಗ ನನ್ನ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸು ಮಲ್ಟಿ ಡೈಮೆನ್ಷನಲ್. ಐ ಕೆನಾಟ್ ಬಿ ಯೂನಿಡೈವರ್ಷನಲ್ ಎನಿವೆ. ಎಲ್ಲೂ ಒಂದ್ ಕಡೆಯಲ್ಲಿ ಯೂನಿಡೈಮೆನ್ಷನಲ್ ಆಗಿ ನಾನು ಹೋಗಕ್ಕಾಗಲ್ಲ. ಈ ಎಲ್ಲದಕ್ಕೂ ನಾನು ರೆಸ್ಪಾನ್ಸಿಬಲ್, ಆನ್ಸರಬಲ್. ಹಾಗಿದ್ದಾಗ ಸೊ ಹೌ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಮೈ ಇಂಟ್ರೆಸ್ಟ್, ನಾನು ಯಾವ ತರ ತಗೋಬೇಕಿತ್ತು, ಸೈನ್ಸೇ ತಗೋಬೇಕಿತ್ತ ಅಥವಾ ನಾನು ಕಾಮರ್ಸ್ಗೆ ಹೋಗ್ಬೋದಿತ್ತ, ಅಥವಾ ವೆದರ್ ಐ ಆಮ್ ರಿಯಲಿ ಹಾರ್ಡ್ ವರ್ಕರ್ ಅಥವಾ ಐ ಕಾಂಟ್ ರಿಯಲಿ pay attention to all those creativity, targets, limitations ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಜಸ್ಟ್ ಒನ್ ಗಿವ್ 24 hours ಅಲ್ಲಿ 10 minutes you give to yourself, just 10 minutes, and try to understand what is there in you which is completely different from others. ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾರೆ ಟೀಚರು ಫಾರ್ ದ ಹೋಲ್ ಕ್ಲಾಸ್, ಅದರಲ್ಲಿ ಒಬ್ಬರೇ ಫಸ್ಟ್ ರ್ಯಾಂಕ್ ಬರುತ್ತೆ, ಇನ್ನೊಬ್ರು ಉಳಿದಿರೋರೆಲ್ಲ ಸೇಮ್ ಪಾಠ ಕೇಳಿರ್ತಾರೆ, ಸೇಮ್ ಲೆಸನ್ಸ್ ಕೇಳಿರ್ತಾರೆ, ಸೇಮ್ ನೋಟ್ಸ್ ಇದ್ ಮಾಡಿರ್ತಾರೆ, ದ ಸೇಮ್ 3 hours ಎಕ್ಸಾಮಿನೇಷನ್ ಬರ್ದಿರ್ತಾರೆ. ವೈ ಒನ್ ಈಸ್ ಗೆಟಿಂಗ್ ದಟ್ ಫಸ್ಟ್ ರ್ಯಾಂಕ್? ಐ ಆಮ್ ನಾಟ್ ಗಿವಿಂಗ್ ಕ್ರೆಡಿಟ್ ಓನ್ಲಿ ಟು ದ ಫಸ್ಟ್ ರ್ಯಾಂಕರ್, ಐ ಆಮ್ ಜಸ್ಟ್ ಸೇಯಿಂಗ್ ದಟ್ ಈ ತರ ಒಂದು ಚೇಂಜಸ್ ಇರೋದಕ್ಕೆ ಕಾರಣ ನಮ್ಮಲ್ಲಿರುವಂತ ಇಂಟ್ರೆಸ್ಟ್. ಇದೇ ಇಂಟ್ರೆಸ್ಟ್ ಆಲ್ 50 members, ಆಲ್ 100 members ಇನ್ ದ ಕ್ಲಾಸ್ ಆರ್ ನಾಟ್ ಗೆಟಿಂಗ್. ಎಲ್ಲೋ ಒಂದ್ ಕಡೆಯಲ್ಲಿ ತೊಂದರೆ ಇದೆ ಅವರಿಗೆ, ಎಲ್ಲೋ ಒಂದ್ ಕಡೆಯಲ್ಲಿ ದೇ ಆರ್ ನಾಟ್ ಏಬಲ್ ಟು ಪುಟ್ ದೇರ್ ಅವ್ರ ಇಂಟ್ರೆಸ್ಟ್ ಮತ್ತೆ ಅವ್ರು ತಗೊಂಡಿರುವಂತಹ ಪಾತ್ ಎಲ್ಲೋ ಒಂದ್ ಕಡೆಯಲ್ಲಿ ಡಿಫ್ರೆಂಟ್ ಆಗ್ತಾ ಇದೆ. ಹಾಗಾಗಿ ಅಲ್ಲೇನೋ ಒಂದ್ ಕಡೆಯಲ್ಲಿ ಅವರು ದೇ ಆರ್ ಲ್ಯಾಗಿಂಗ್ ಬಿಹೈಂಡ್. ಸೊ ದಟ್ ಡಸಂಟ್ ಮೀನ್ ದಟ್ ಓನ್ಲಿ ದ ಎಜುಕೇಶನ್, ಓನ್ಲಿ ರ್ಯಾಂಕ್ ಇಸ್ ಗೋಯಿಂಗ್ ಟು ಡಿಸೈಡ್ ಅಬೌಟ್ ಯು. ದೇರ್ ಆರ್ so many things which are going to decide about you. First of all, you understand what is the thing which interests you a lot. ಯಾವುದನ್ನ ನೀವು ಮಾಡ್ತಾ ಅಯ್ಯೋ ನಾನು ಇದನ್ನ ಮಾಡ್ತಾ ಕೂತ್ಕೊಂಡೆ ನಂಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ದಟ್ ಈಸ್ ಯುವರ್ ಇಂಟ್ರೆಸ್ಟ್. ನಾನು ಇದನ್ನ ಮಾಡ್ತಾ ಕುತ್ಕೋಬಿಟ್ಟೆ 1 hour ಹೇಗೋಯ್ತೋ ಗೊತ್ತಾಗಿಲ್ಲ. ಇದರ್ ಯು ವಾಚ್ ಟಿವಿ, ಮೊಬೈಲ್ ಅಲ್ಲಿ ಆಟ ಮಾಡ್ಕೊಂಡು ತಗೊಳ್ತಿದ್ದೀರಾ, ಇದು ನಿಮ್ಗೆ ಬಿಟ್ಟಿದ್ದು. ಸೊ ಸಮ್ವೇರ್ ದೇರ್ ಈಸ್ ಅ ಸ್ಕೋಪ್ ಫಾರ್ ಯೋರ್ ಡೆವಲಪ್ಮೆಂಟ್, ಯೋರ್ ಕರಿಯರ್, ಅಥವಾ ನಿಮ್ಮ ಫ್ಯೂಚರ್ ಬಿಲ್ಡಿಂಗ್ ಅಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಈ ತರ ಒಂದು ಇಂಟ್ರೆಸ್ಟ್ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ವೈ ಕಾಂಟ್ ಯು ಪೊಟೆನ್ಶಿಯಲೈಸ್ ದಟ್? ಅದೇ ನಮ್ಮ ಇಂಟ್ರೆಸ್ಟ್. ಅಯ್ಯೋ ಈ ಕೆಲಸ ನಾನು ಮಾಡೋದಕ್ಕೆ ಕಳೆದಿರೋದು ಬರೇ 1 minute ಅಷ್ಟೇನೆ, ಇಷ್ಟಿನ್ ಯಾವಾಗ ಮಾಡ್ತೀನಿ ನಾನು, ಇಷ್ಟಿನ್ ಯಾವಾಗ ಮುಗಿಸ್ತೀನಿ, ದಟ್ ಈಸ್ ಯುವರ್ ಲಿಮಿಟೇಷನ್. ಅದ್ ನನ್ ಮಾತ್ರ ಮಾಡಕ್ಕೆ ಆಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಮ್ಯಾಥ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಇಂಗ್ಲಿಷ್ ಪೋಯಟ್ರಿ ಆಗಿರ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಅಬೌಟ್ ಯಾವುದೋ ಒಂದು ಫಾರ್ಮುಲಾ ಡಿಸ್ಕ್ರೈಬ್ ಮಾಡೋದು, ಐ ಮೀನ್ ಡಿಸ್ಕ್ರಿಪ್ಷನ್ ಇರ್ಬೋದು, ಅಥವಾ ಯಾವುದೋ ಒಂದು ಸಮ್ಮನ್ನ ಕ್ರ್ಯಾಕ್ ಮಾಡೋದಾಗಿರ್ಬೋದು. ನನ್ನ ತಲೆಗೆ ಹೋಗ್ತಾನೆ ಇಲ್ಲ, ನಾನು ಮಲ್ಕೋಬಿಡ್ತೀನಿ. ದಟ್ ಈಸ್ ನಾಟ್ ಯುವರ್ ಕಪ್ ಆಫ್ ಟೀ. ಡಿಸೈಡ್ ದಟ್. ಪರವಾಗಿಲ್ಲ, ಅಕ್ಸೆಪ್ಟ್ ಯುವರ್ ಲಿಮಿಟೇಷನ್ಸ್. ಅಲ್ಲಿಗೆ ನಮ್ಮ ಲಿಮಿಟೇಷನ್ಸ್ ಅರ್ಥ ಆಯ್ತು, ನಮ್ಮ ಇಂಟ್ರೆಸ್ಟ್ ಅರ್ಥ ಆಯ್ತು. ಸೊ ಇವಾಗ ನಾನು ನಿಜವಾದ ಜರ್ನಿನ ಶುರು ಮಾಡ್ಬೋದು. ಒಂದು ಮಗು ಕೈಯಲ್ಲಿ ಒಂದು ಚಿಕ್ಕ ಕೋಲ್ ಕೊಟ್ರೆ ಆ ಕೋಲನ್ನ ಅದು ಸೋಡಾಗಿ ಯೂಸ್ ಮಾಡುತ್ತೆ, ಅದನ್ನ ಒಂದು ಎಳ್ಕೊಂಡು ಹೋಗಿ ಅದೇ ನನ್ನ ಟ್ರೈನ್ ಅಂತ ಹೇಳುತ್ತೆ. ಅಲ್ಲಿ ಬಂತು ನಮ್ಮ ಕ್ರಿಯೇಟಿವಿಟಿ.
ಒನ್ ಥಿಂಗ್ ಅಂದ್ರೆ ಕ್ರಿಯೇಟಿವಿಟಿ ಅಂತ ಹೇಳಿದಾಗ ಎಲ್ಲಾದು ಕೊಟ್ಟು ನೀವೆಲ್ಲ ಒಂದು ಅಕಂಪ್ಲಿಷ್ಡ್ ಮಾಡೆಲ್ ಕೊಟ್ಬಿಟ್ರೆ ದಟ್ ಇಸ್ ನಾಟ್ ಯುವರ್ ಕ್ರಿಯೇಟಿವಿಟಿ. ಇನ್ ಅನ್ ಅವೈಲಬಲ್ ಮೆಟೀರಿಯಲ್, ಇನ್ ಅನ್ ಅವೈಲಬಲ್ ರಿಸೋರ್ಸ್, ಇನ್ ಅನ್ ಅವೈಲಬಲ್ ಚಾಲೆಂಜಿಂಗ್ ಅಟ್ಮಾಸ್ಫಿಯರ್, ಇಫ್ ಯು ಆರ್ ಏಬಲ್ ಟು ಡೂ ಸಮಥಿಂಗ್ ಗುಡ್, ದಟ್ ಇಸ್ ಕ್ರಿಯೇಟಿವಿಟಿ. ಸೊ ಅಲ್ಲಿ ಬಂತು ನಮ್ಮ ಕ್ರಿಯೇಟಿವಿಟಿ. ಸೊ ನಮ್ಗೆ ಲಿಮಿಟೇಷನ್ಸ್ ಗೊತ್ತಾಯ್ತು, ಇಂಟ್ರೆಸ್ಟ್ ಗೊತ್ತಾಯ್ತು, ಕ್ರಿಯೇಟಿವಿಟಿ ಗೊತ್ತಾಯ್ತು. ಸೊ ದಟ್ ಈಸ್ ಆಲ್ಮೋಸ್ಟ್ ಇದು ಡೇ 1 ಇಂದ ನಡೀತಿರ್ಬೇಕಾದಂತ ಒಂದು ಪ್ರಾಸೆಸ್. ಇಲ್ಲಿ ನಾನು ಹೇಳ್ತೀನಿ, ಸ್ವಲ್ಪ ಮಟ್ಟಿಗೆ ನಮ್ಮ ಪೇರೆಂಟ್ಸ್, ಸ್ವಲ್ಪ ಮಟ್ಟಿಗೆ ನಮ್ಮ ಸೊಸೈಟಿ ಕೂಡ ಎಂಕರೇಜ್ ಮಾಡ್ಬೇಕು. ಯಾ, ಯು ಹ್ಯಾವ್ ಡನ್ ವಂಡರ್ಫುಲ್ ಜಾಬ್, ಯು ಆರ್ ರಿಯಲಿ ಡೂಯಿಂಗ್ ವೆಲ್. ಸೊ ಇದನ್ನ ಇನ್ನೊಂದು ಸ್ವಲ್ಪ ಈ ತರದಲ್ಲಿ ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಇನ್ ಸಚ್ ಅ ಬ್ಯೂಟಿಫುಲ್ ವೇ. ಸೊ ಈ ರೀತಿಯಲ್ಲಿ ನಾವು ಎಂಕರೇಜ್ ಮಾಡ್ಕೊಂಡು ಬಂದಾಗ ಸೊ ಅಲ್ಲೇ ಬಂತು ನಮ್ಗೆ ರಿವಾರ್ಡಿಂಗ್. ಮತ್ತೆ ಒಂದ್ ಕಡೆಯಲ್ಲಿ ಸಮ್ವೇರ್ ಇಫ್ ಐ ಆಮ್ ಗೋಯಿಂಗ್ ರಾಂಗ್, ಇದು ಯಾಕೋ ಮೋಸ್ಟ್ ಪ್ರಾಬಬ್ಲಿ ಈ ತರ ಸರಿ ಬರ್ತಾ ಇಲ್ಲ, ಈ ತರ ಮಾಡಿದ್ರೆ ನಂಗೆ ರಿವಾರ್ಡ್ ಸಿಗ್ತಾ ಇದೆ, ಐ ಆಮ್ ಗೆಟಿಂಗ್ ಕಾಂಪ್ಲಿಮೆಂಟ್, ಯು ಹ್ಯಾವ್ ಡಿಸೈಡೆಡ್ ಅಬೌಟ್ ಯುವರ್ ಸೆಲ್ಫ್. ಸೊ ಇಷ್ಟು ಮಾಡ್ಬಿಟ್ರೆ ಮೋಸ್ಟ್ ಪ್ರಾಬಬ್ಲಿ ವಿಲ್ ಬಿ ಕ್ವೈಟ್ ಈಸಿಯರ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ದೇರ್ ಇಸ್ ನಥಿಂಗ್ ಲೈಕ್ ಸೈನ್ಸ್, ನಥಿಂಗ್ ಲೈಕ್ ಕಾಮರ್ಸ್, ನಥಿಂಗ್ ಲೈಕ್ ಆರ್ಟ್ಸ್ ಅಂಡ್ ಅದರ್ ಇದು ಫ್ಯಾಕಲ್ಟಿ ಆಫ್ ಇದು ಎಜುಕೇಶನ್. ಮೋಸ್ಟ್ ಪ್ರಾಬಬ್ಲಿ ದಟ್ಸ್ ವಾಟ್ ಐ ಫೀಲ್. ಸೊ ನೋಡಿ ಸರ್, ಇಲ್ಲ ಎಕ್ಸಲೆಂಟ್ ಮ್ಯಾಮ್. ಹೋಪ್ಫುಲಿ ನನ್ಗೆ ಆ ಟೈಮಲ್ಲಿ ಯಾರಾದ್ರೂ ಈ ತರ ಗೈಡ್ ಮಾಡಿದ್ರೆ probably I would be in. Anyways, it's a wonderful explanation and insight, ma'am. So, ma'am, ಇವತ್ತಿನ ಒಂದು ಇದಕ್ಕೆ I think the most important question or topic related ಇವತ್ತಿದು, probably this would be the final question. ಈಗ 10th ಅಥವಾ 12th ಸ್ಟೂಡೆಂಟ್ಸ್ ಗೆ ಎಜುಕೇಶನ್ ಅಥವಾ ಕರಿಯರ್ ಡಿಸೈಡ್ ಮಾಡಬೇಕು ಅಂದ್ರೆ ಇಟ್ಸ್ ಅ ವೆರಿ ಸ್ಪೆಸಿಫಿಕ್ ಕ್ವೆಶ್ಚನ್. ಹೌ ಇಸ್ ಇಟ್ ರಿಲೇಟೆಡ್? ಐ ಮೀನ್ ವಾಟ್ ಈಸ್ ಯುವರ್ ಸಜೆಷನ್ ಆನ್ ದಟ್? ಅಂದ್ರೆ ಮೋಸ್ಟ್ ಆಫ್ ದಿ 10th ಅಥವಾ 12th ಸ್ಟೂಡೆಂಟ್ಸ್ ದೇ ಜಸ್ಟ್ ಥಿಂಕ್ ಅಬೌಟ್ ಓಕೆ ಕರಿಯರ್ ಅಂತ ತುಂಬಾ ಲಾಂಗ್ ಟರ್ಮ್ ಥಿಂಕ್ ಮಾಡೋದು ತುಂಬಾ ಜನ ಕಮ್ಮಿ. ನಾನೀಗ ನೆಕ್ಸ್ಟ್ ಏನ್ ತಗೊಳ್ಬೇಕು ಅನ್ನೋದು ಅಷ್ಟೇ, ನೆಕ್ಸ್ಟ್ ಇಯರ್ ಅಥವಾ ಡಿಗ್ರಿ. ಸೊ ಹೌ ಇಸ್ ಎಜುಕೇಶನ್ ಅಂಡ್ ಕರಿಯರ್ ರಿಲೇಟೆಡ್? ಅಂಡ್ ಅದೇ 10th ಮತ್ತೆ 12th ಗೆ ವಾಟ್ ಇಸ್ ಯುವರ್ ಮೆಸೇಜ್ ಅಂತ ಹೇಳಿ. ಓಕೆ ಸರ್, ಇನ್ನೊಂದು ಈ ವಿಚಾರದಲ್ಲಿ ಟು ಸ್ಪೀಕ್ ಫ್ರಾಂಕ್ಲಿ, ನಾವು ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಲ್ಲಿ ಎಜುಕೇಶನ್ಗೂ ಮತ್ತೆ ನಾವು ವರ್ಕ್ ಮಾಡ್ತಿರುವಂತಹ ರಿಯಲ್ ವರ್ಕ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ಗೂ ಎಲ್ಲೂ ಒಂದ್ ಕಡೆಯಲ್ಲಿ ಲಿಂಕ್ ಇಲ್ಲ. ಸೊ ಈ ಲಿಂಕ್ ಅನ್ನೋದು, ಅಥವಾ ಹಾಗಿದ್ರೆ ನಾನು ಎಜುಕೇಶನ್ ಯಾಕೆ ತಗೊಳ್ಬೇಕು? ವೈ ಶುಡ್ ಐ ಗೋ ಫಾರ್ ಇಟ್? ಅಥವಾ ನಾನು ಒಳ್ಳೆ ಸ್ಕೂಲಲ್ಲೇ ಯಾಕೆ ನನ್ನ ಮಗುಗೆ ICSE ಬೇಕು, CBSE ಬೇಕು, ಯಾಕೆ ಕನ್ನಡ ಮೀಡಿಯಂ ಬೇಡ, ಇಂಗ್ಲಿಷ್ ಮೀಡಿಯಮೇ ಬೇಕು? ಸೊ ವೈ ಶುಡ್ ಐ ಮೂವ್ ಟು ಅರ್ಬನ್ ಏರಿಯಾ ರಾದರ್ ದನ್? ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಜಸ್ಟ್ ಟು ಟ್ರೈನ್ ಯೋರ್ ಸೆಲ್ಫ್ ಫಾರ್ ದ ಪ್ರೆಷರ್ ವಿಚ್ ಯು ಆರ್ ಗೋಯಿಂಗ್ ಟು ಅಂಡರ್ಟೇಕ್ ಇನ್ ಫ್ಯೂಚರ್. ಇವಾಗ ನೀವು ಕರಿಯರ್ ಬಗ್ಗೆ ಮಾತಾಡಿದ್ರೆ, ಸೊ ಕರಿಯರ್ ಅನ್ನೋದು ಸೆಕೆಂಡರಿ ಆಸ್ಪೆಕ್ಟ್. ಸೊ ಫಸ್ಟ್ ಆಫ್ ಆಲ್ ಆ ಕರಿಯರ್ ಅಲ್ಲೇನೆ ನಾವು ಡಿವಿಷನ್ ಅಂತ ತಗೊಳ್ಳೋಣ. ಒನ್ ಈಸ್ ಸ್ಕಿಲ್ಡ್ ಲೇಬರ್ ಅಂಡ್ ಅನದರ್ ಈಸ್ ಮ್ಯಾನ್ಯುಯಲ್ ಲೇಬರ್. ಮ್ಯಾನ್ಯುಯಲ್ ಲೇಬರ್ಗೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಅವತ್ತಿನ ದಿನದ ಕೂಲಿ ಅಲ್ಲೇ ಸಿಕ್ಬಿಡುತ್ತೆ. ದಟ್ ವುಡ್ ಬಿ ಮೆಜರ್ಡ್ ಬೈ ದ ವರ್ಕ್ ವಿಚ್ ಯು ಹ್ಯಾವ್ ಡನ್. ಅಲ್ಲಿ ಬರ್ತಾರೆ, ಮೆಜರ್ಮೆಂಟ್ ತಗೊಳ್ತಾರೆ, ಇಷ್ಟು ಪೇಂಟಿಂಗ್ ಆಯ್ತು, ಕೊಟ್ಬಿಡೋಣ ಸ್ಯಾಲ್ರಿ, ಇಷ್ಟು ಇದಾಯ್ತು, ಗೋಡೆ ಕಟ್ಟಾಯ್ತು, ಕೊಟ್ಬಿಡೋಣ ಸ್ಯಾಲ್ರಿ. ಅವತ್ತಿನ ವೇಜಸ್ ಯು ವಿಲ್ ಗೆಟ್ ದೆನ್ ಅಂಡ್ ದೇರ್ ಇಟ್ಸೆಲ್ಫ್. ಆದ್ರೆ ಯಾವಾಗ ಸ್ಕಿಲ್ ಲೇಬರ್ ಅಂತ ಬರುತ್ತೆ, ದೇರ್ ಯು ವಿಲ್ ಬಿ ಅಸೆಸ್ಡ್ ಆನ್ ದ ವರ್ಕ್ ವಿಚ್ ಯು ಹ್ಯಾವ್ ಡನ್ ಅಥವಾ ವಿಚ್ ಯು ಹ್ಯಾವ್ ಗಾಟ್ ಇಟ್ ಡನ್. ಅಂದ್ರೆ ಇವಾಗ ಈ ಎಲ್ಲದಕ್ಕೂ ಬೇಸ್ ಅನ್ನೋದು ನಮ್ಮ ಎಜುಕೇಶನ್ ಅನ್ನೋದು ಎಲ್ಲೋ ಒಂದ್ ಕಡೆಯಲ್ಲಿ ನಮ್ಗೆ ದಟ್ ಈಸ್ ಅ ಟ್ರೈನಿಂಗ್ ಆಸ್ಪೆಕ್ಟ್ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ನಾವು 10th ಮತ್ತೆ 12th ಆದಂದ್ರೆ ದೇರ್ ಆರ್ ಸೋ ಮೆನಿ ಪ್ರಾಸ್ಪೆಕ್ಟ್, ಸೋ ಮೆನಿ ಕಾಲೇಜಸ್ ಆರ್ ಆಫರಿಂಗ್ ಯು ಸೋ ಮೆನಿ ಕೋರ್ಸಸ್, ಬೇರೆ ಬೇರೆ ತರದ ಕೋರ್ಸಸ್ಗಳು ಕೊಡ್ತಾ ಇದ್ದಾರೆ. ಸೊ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಡಿಪೆಂಡ್ಸ್ ಅಪಾನ್ ಯು ವಾಟ್ ಯು ಟೇಕ್, ಹೌ ಯು ಗೋ ಅಬೌಟ್, ಅಷ್ಟೇ ಅಲ್ಲಿಗೆ ಇದಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ನಾನು ಹೇಳಕ್ ಇಷ್ಟಪಡೋದು, ನಾಟ್ ಓನ್ಲಿ ಇದು ಕಾಲೇಜು ಮತ್ತೆ ಕೋರ್ಸ್ ಮಾತ್ರ ನಮ್ಮ ಜೀವನವನ್ನ ಡಿಸೈಡ್ ಮಾಡಲ್ಲ. ಅದ್ರ ಬದಲಾಗಿ ಹೌ ವಿ ಆರ್ ಗಿವಿಂಗ್ ವೇಟೇಜ್ ಟು ದ ಕೋರ್ಸ್ ವಿಚ್ ವಿ ಹ್ಯಾವ್ ಟೇಕನ್, ಹೌ ವಿ ಆರ್ ಗಿವಿಂಗ್ ವೇಟೇಜ್ ಟು ದ ಸರ್ಟಿಫಿಕೇಟ್ ವಿಚ್ ವಿ ಹ್ಯಾವ್ ಟೇಕನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ I would like to just share a screen of a small PPT wherein only few courses which are available right now I have just jotted down. Oh, great. Ide nimma ultimate alla, ide ultimate alla, sumne my suggestion. Okay. Accordingly you can decide. Meanwhile, I'll once again re-insist,
ದಿಸ್ ಇಸ್ ನಾಟ್ ಎಜುಕೇಶನ್ ಮತ್ತೆ ನಾವು ತಗೊಳ್ತಿರುವಂತಹ ಕರಿಯರ್ ಮಾತ್ರನೇ ಅಲ್ಟಿಮೇಟ್ ಅಲ್ಲ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಐ ನೀಡ್ ಟು look into. That is the presentation aspect of it. So now I request you to just enable me for the screen sharing, sir. Yes. ಆಯ್ತಾ? One second. Yes, sir. That's available. Yeah. First of all, I just would like to tell that this is insight into academics. Again, this is just a suggestion, ultimately left to your choice and then your interest to how to go about. Okay. ಸೊ ಇನ್ಸೈಟ್ ಇಂಟು ಅಕಾಡೆಮಿಕ್ಸ್ ಅಂದಾಗ ಒಂದು ಸ್ವಲ್ಪ ಮಟ್ಟಿಗೆ ಯಾವ ತರದಲ್ಲಿ ಅಕಾಡೆಮಿಕ್ಸ್ ಅನ್ನ ನಾವು ಚೂಸ್ ಮಾಡ್ಕೋಬಹುದು ಅನ್ನೋದೊಂದು ಚಿಕ್ಕದಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಅಷ್ಟೇ. ಕಾಲೇಜ್ ಲೆವೆಲ್ ಅಂತ ಬಂದಾಗ ಇಟ್ ಈಸ್ ಸ್ಟ್ರೀಮ್ ಲೈನಿಂಗ್ ಎಲ್ಲಿ ನೀವು ಅದೇ ಸ್ಕೂಲಲ್ಲಿ ಆದಾಗ ಎಲ್ಲಾ ಸಬ್ಜೆಕ್ಟು ಕಲ್ತ್ಕೊಬಿಡ್ತೀರಾ, ಅಲ್ಲಿ ಯಾವ ತರದ್ದು ನಿಮ್ಮ ಸೆಗ್ರಿಗೇಷನ್ ಬರಲ್ಲ. ಇಲ್ಲಿ ಬಂದಾಗ ನೀವು ಮುಂದೆ ಅದನ್ನ ತಿಳ್ಕೊಂಡು ಅದರಲ್ಲಿ ಪ್ರೊಫಿಷಿಯಂಟ್ ಆಗ್ಬೇಕು ಅನ್ನೋದು ಒಂದು ಆಸ್ಪೆಕ್ಟ್. ಹಾಗಾಗಿ ಇಡೀ ಎಜುಕೇಶನ್ ಸಿಸ್ಟಮ್ ಅನ್ನೇ ಇನ್ ದ ಕಾಲೇಜ್ ವಿ ಹ್ಯಾವ್ ಗಾಟ್ ಸೈನ್ಸ್ ಸ್ಟ್ರೀಮ್, ಆರ್ಟ್ ಸ್ಟ್ರೀಮ್ ಮತ್ತೆ ಕಾಮರ್ಸ್ ಸ್ಟ್ರೀಮ್ ಅಂತ ಹೇಳಿ. ಸೊ ಕಾಮರ್ಸ್ ಸ್ಟ್ರೀಮ್, ಆರ್ಟ್ ಸ್ಟ್ರೀಮ್ ಮತ್ತೆ ಇದು ಸೈನ್ಸ್ ಸ್ಟ್ರೀಮ್ ಅಲ್ಲಿ ತಗೊಳಕ್ ಹೋದ್ರೆ ದೇರ್ ಆರ್ ಡಿಪ್ಲೊಮಾಸ್ ಅಂಡ್ ITI ಕೋರ್ಸಸ್ ವಿಚ್ ಆರ್ ಅವೈಲಬಲ್. ಡಿಪೆಂಡಿಂಗ್ ಅಪಾನ್ ಆರ್ ಇಂಟ್ರೆಸ್ಟ್ ವಿ ಕ್ಯಾನ್ ಗೋ ಅಬೌಟ್. ಸೊ ಎಲ್ಲಾರಿಗೂ BE ಮಾಡಕ್ಕಾಗಲ್ಲ, ಎಲ್ಲರೂ ಮೆಡಿಕಲ್ ಸೈನ್ಸ್ ಮಾಡಿದ್ರೆ ಮಾತ್ರನೇ ಎಜುಕೇಶನ್ ಕಂಪ್ಲೀಟ್ ಆಗುತ್ತೋ ಅಂತ ಹೇಳಕ್ಕಾಗಲ್ಲ. ಡಿಪೆಂಡಿಂಗ್ ಅಪಾನ್ ಆರ್ ಅವೈಲಬಿಲಿಟಿ, ಅವರ್ ಅಫೋರ್ಡಬಿಲಿಟಿ ಆಫ್ ಟೈಮ್ ಅಂಡ್ ದೆನ್ ಫರ್ದರ್ ಥಿಂಗ್ ನಾವು ಇವುಗಳನ್ನ ಚೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಡಿಪ್ಲೊಮಾ ಅಂತ ತಗೊಂಡಾಗ ನನಗೆ ಮೋಸ್ಟ್ ಪ್ರಾಬಬ್ಲಿ ಎಂಜಿನಿಯರಿಂಗ್ ಅಲ್ಲಿ ಅಥವಾ ಸರ್ಟನ್ ಮೆಕ್ಯಾನಿಕಲ್ ರಿಲೇಟೆಡ್ ಅಲ್ಲಿ, ಇಲೆಕ್ಟ್ರಿಕಲ್ ರಿಲೇಟೆಡ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಬಟ್ ನಾನು ಎಂಜಿನಿಯರಿಂಗ್ ಮಾಡೋಷ್ಟು ನನಗೆ ಮೋಸ್ಟ್ ಪ್ರಾಬಬ್ಲಿ ಅಷ್ಟು ಅಮೌಂಟ್ ಇರ್ಲಿಕ್ಕಿಲ್ಲ ಅಥವಾ ಅಷ್ಟು ಟೈಮ್ ಇರ್ಲಿಕ್ಕಿಲ್ಲ. ಇಮಿಡಿಯೇಟ್ ಆಫ್ಟರ್ ಮೈ ಎಜುಕೇಶನ್ ಐ ಶುಡ್ ಗೋ ಅಂಡ್ ಅರ್ನ್. ಸೊ ಎಜುಕೇಶನ್ ಇಸ್ ನಥಿಂಗ್ ಬಟ್ ಇನ್ವೆಸ್ಟ್ಮೆಂಟ್ ವಿಚ್ ಯುವರ್ ಪೇರೆಂಟ್ಸ್ ಆರ್ ಡೂಯಿಂಗ್ ಆನ್ ಯು. ಎಲ್ಲೋ ಒಂದ್ ಕಡೆಯಲ್ಲಿ ನಾನು ಇಮಿಡಿಯೇಟ್ ಅವರಿಗೆ ದೇ ವಾಂಟ್ ಇಮಿಡಿಯೇಟ್ ರೀಪಪ್ ಅಂತ ಅಂದಾಗ ಯು ಕ್ಯಾನ್ ಗೋ ಫಾರ್ ಡಿಪ್ಲೊಮಾ. ಬಟ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ಯುವರ್ ಎಲ್ಲೋ ಇಂಟ್ರೆಸ್ಟ್. ನನಗೆ ಇಲೆಕ್ಟ್ರಿಕಲ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಆ ತರ ಆದಾಗ ಯು ಕ್ಯಾನ್ ಗೋ ಫಾರ್ ಡಿಪ್ಲೊಮಾ ಇನ್ ಇದು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್. ಅಲ್ಲಿ ಸೊ ಯು ವಿಲ್ ಲರ್ನ್ ಅ ಲಾಟ್ ವೇರ್ ಇನ್ ಯು ಕಾಂಟ್ ಬಿ ಕಂಪ್ಲೀಟ್ಲಿ ಟರ್ನ್ಡ್ ಔಟ್ ಟು ಬಿ BE. ಬಟ್ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಲೈವ್ಲಿಹುಡ್ಗೆ ಎಷ್ಟು ಬೇಕೋ ಅಷ್ಟ್ರ ಮಟ್ಟಿಗೆ ಯು ಕ್ಯಾನ್ earn it over here after the completion of diploma in electrical engineering. ಅದೇ ತರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ is available. Diploma in electrical and electronics engineering, it's a combination, very good combination, wherein you will get both electrical and electronics together. ಅದೇ ತರದಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಆಮೇಲೆ ಡಿಪ್ಲೊಮಾ ಇನ್ ಸಿವಿಲ್ ಎಂಜಿನಿಯರಿಂಗ್. ಇದಿಷ್ಟು ಡಿಪ್ಲೊಮಾ ಕೋರ್ಸಸ್ಗಳು. ಫ್ಯೂ ಮೋರ್ ಐ ಹ್ಯಾವ್ ಜಾಟೆಡ್ ಡೌನ್, ಅದನ್ನು ಐ ವಿಲ್ ಜಸ್ಟ್ ಶೇರ್ ಇಟ್ ವಿತ್ ಯು. ಅಥವಾ ನಾನು ರೆಗ್ಯುಲರ್ ಆಗಿ ಬೇರೆ ಕೋರ್ಸ್ ಗಳನ್ನ ಮಾಡ್ತಾ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಆಲ್ಸೋ ರೈಟ್ ನೌ ದೇರ್ ಇಸ್ ಅ ಸ್ಕೋಪ್ ಇನ್ NEP ವೇರ್ ಯು ಕ್ಯಾನ್ ಗೋ ಫಾರ್ ದಿಸ್ ಈದರ್ ಆನ್ಲೈನ್ ಆರ್ ಆಫ್ಲೈನ್ ಅಂಡ್ ಸೈಮಲ್ಟೇನಿಯಸ್ಲಿ ಯು ಕ್ಯಾನ್ ಹ್ಯಾವ್ ದೀಸ್ ಕೋರ್ಸಸ್. ಫಾರ್ ಎಕ್ಸಾಂಪಲ್, ನನಗೆ ಆರ್ಟ್ಸ್ ನನಗೆ ಬೇರೆ ಏನೋ ಕಾರಣದಿಂದ BA ನಾನು ತಗೋಬೇಕಾಗಿ ಬಂತು. ಬಟ್ ನನ್ನ ಇಂಟ್ರೆಸ್ಟ್ ಎಲ್ಲೋ ಒಂದ್ ಮೂಲೆಯಲ್ಲಿ ನನಗೆ ಎಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಮಾಡ್ಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಸೈಡ್ ಬೈ ಕೋರ್ಸ್ ಗಳಾಗಿ. ಇದನ್ನ ನಾವು ಕೌಂಟ್ ಆನ್ ಮಾಡ್ಕೊಂಡು ಸೈಮಲ್ಟೇನಿಯಸ್ಲಿ ಯು ವಿಲ್ ಗೆಟಿಂಗ್ ಟು ಏನು ಮೋಸ್ಟ್ ಪ್ರಾಬಬ್ಲಿ ಎರಡೆರಡು ಸರ್ಟಿಫಿಕೇಟ್ಸ್ ಬೈ ದ ಎಂಡ್ ಆಫ್ ಯುವರ್ ಈ ಕಡೆ ಡಿಗ್ರಿ ಜೊತೆಗೆ ಈ ಡಿಪ್ಲೊಮಾ ಕೋರ್ಸ್ ಕೂಡ ವಿಲ್ ಬಿ ಗೋಯಿಂಗ್ ಟು ಆಡ್ ಆನ್ ಟು ಯು. ಸೊ ಅದೇ ತರದಲ್ಲಿ ಮುಂದೆ ಡಿಪ್ಲೊಮಾ ಕೋರ್ಸ್ ಬಗ್ಗೆನೆ ನಾನು ಹೇಳ್ಬೇಕು ಅಂತ ಹೇಳಿದಾಗ ಡಿಪ್ಲೊಮಾ ಇನ್ ಗ್ರಾಫಿಕ್ ಡಿಸೈನ್. ಮೋಸ್ಟ್ ಪ್ರಾಬಬ್ಲಿ ಗ್ರಾಫಿಕ್ ಡಿಸೈನಿಂಗ್ ಅಂದ್ರೆ ಇಟ್ಸ್ ಅ ಕ್ರೇಜ್ ಫಾರ್ ಆಲ್ ದ ಬಾಯ್ಸ್ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಕ್ರೇಜ್ ಫಾರ್ ಗ್ರಾಫಿಕ್ಸ್. ಆಮೇಲೆ ಇಲ್ಲೇನೆ ಫರ್ದರ್ ಇಫ್ ಯು ಗೋ ಅಂಡ್ ಪಾಂಡರ್ ಇನ್ ಟು ಯು ವಿಲ್ ಗೆಟ್ ಗೇಮಿಂಗ್ಸ್ ಎಲ್ಲ ರಿಲೇಟೆಡ್ ಸರ್ಟನ್ ಥಿಂಗ್ಸ್ ಯು ಕ್ಯಾನ್ ಗೆಟ್ ಇನ್ ಟು. ಸೊ ಅವುಗಳು ಕೂಡ ಇಲ್ಲಿ ನೀವು ಅಥವಾ ಐ ವುಡ್ ಲೈಕ್ ಟು ಕ್ರಿಯೇಟ್ ಒನ್ ಆನಿಮೇಷನ್ ರಿಲೇಟೆಡ್ ಥಿಂಗ್, ಇಲ್ಲೇ ನೀವು ಹೋಗ್ಬೋದು. ಸೊ ದೇರ್ ಆರ್ ಸರ್ಟನ್ ಸ್ಕೋಪ್ ವೇರ್ ಯು ಕ್ಯಾನ್ ರೀಪ್ ಅಪ್ ಹಿಯರ್. ಆಮೇಲೆ ಡಿಪ್ಲೊಮಾ ಇನ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, ದಿಸ್ ಇಸ್ ಒನ್ ಆಫ್ ದ ವಂಡರ್ಫುಲ್ ಡಿಪ್ಲೊಮಾ ಕೋರ್ಸ್ ರೈಟ್ ನೌ ಇನ್ ಟು.
diploma in social media management. Here you are not only understanding and learning about social media, you are even going in depth into the management of all those aspects. So in case nange I have got a good grasping and then a multi tasking ಏನಾದ್ರು ನಾನು ಇದು ಮಾಡ್ಕೋತೀನಿ ಅಂತ ಹೇಳಿದ್ರೆ you can go about this. Meanwhile, hotel management, diploma in hotel management. Again, this is one of the, I mean, only out of your interest. So not that something which I wrote on and I mean something which I'll mug up and then come up with anta helidre, this is not the field for you. ಅದೇ ತರ there are certain short-term course in hair and beauty, other certain beautician courses, not only for women, even for men. Boys ಕೂಡ this is available. ಆಮೇಲೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಆರ್ಟ್, ಐ ಥಿಂಕ್ ಇದು ಕೂಡ ಒನ್ ಆಫ್ ದ ಥಿಂಗ್ಸ್ ವೇರ್ ಮೋಸ್ಟ್ ಪ್ರಾಬಬ್ಲಿ so many of us are, I mean so many of our friends are into. ಇಲ್ಲಿ ನೀವು you have got the scope wherein you can on a daily basis you can show your creativity ಗೆ one of the best field ಅಂತ ಹೇಳ್ಬೋದು. Along with your hard work and other efficiency, I think you can prove well. ಆಮೇಲೆ ಡಿಪ್ಲೊಮಾ ಇನ್ ಟ್ಯಾಲಿ. ಸೊ ಟ್ಯಾಲಿ is one of such kind of diplomas which you can have as an asset to you, being into that commerce. BCom ನಾನು ಮಾಡ್ಕೊಳ್ತಾ ಇದ್ರ ಜೊತೆಗೆ ನಾನು ಡಿಪ್ಲೊಮಾ ಇನ್ ಟ್ಯಾಲಿ ಮಾಡ್ಕೋತೀನಿ ಅಂತ ಹೇಳಿದ್ರೆ it is going to be added on, it is going to add on value to your real degree. ಆಮೇಲೆ ಇಲ್ಲಿ ಮತ್ತೆ ನಿಮ್ಮ ಅಡಿಷನಲ್ ನಾಲೆಜ್ ಕೂಡ ಯು ಕ್ಯಾನ್ ಜಸ್ಟ್ ಐ ಮೀನ್ ಯು ಕ್ಯಾನ್ ಗೆಟ್ ಇನ್ ಟು. ಅದೇ ತರದಲ್ಲಿ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಕ್ಯಾನ್ ಟೇಕ್ ಅಪ್ ಇಮಿಡಿಯೇಟ್ ಆಫ್ಟರ್ ದ 10th. ಸೊ ವಾಟ್ ನಾನು ಡಿಪ್ಲೊಮಾ ಮತ್ತೆ ITI ಕೋರ್ಸ್ಗಳ ಬಗ್ಗೆ ಹೇಳಿದೆ. ಡಿಪೆಂಡಿಂಗ್ ಅಪಾನ್ ಯುವರ್ ಇಂಟ್ರೆಸ್ಟ್ ಮತ್ತೆ ನಿಮ್ಮ ಇದ್ರ ಬೇಸಿಸ್ ಮೇಲೆ ಯು ಕ್ಯಾನ್ ಗೋ ಅಬೌಟ್. ನೌ ದ ಸೇಮ್ ಥಿಂಗ್ ಇಫ್ ಯು ಗೋ ಫಾರ್ ಕೋರ್ಸಸ್ ಆಫ್ಟರ್ 12th. ಸೊ 12th ಅಂತ ಹೇಳಿದಾಗ ಅಗೇನ್ ವಿ ಹ್ಯಾವ್ ಗಾಟ್ ಸ್ಟ್ರೀಮ್ ಲೈನ್ಡ್ SSLC ಸ್ಟೇಟ್ ಬೋರ್ಡ್ ಇಂದ. ಆಮೇಲೆ PUC ಇಮಿಡಿಯೇಟ್ ಆಗಿ ಅವರು PUC ಗೆ ಹೊರಟೋಗ್ತಾರೆ. ಅಲ್ಲಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಅಂತ ಹೇಳಿ ಆಗುತ್ತೆ. ಅದೇ ತರದಲ್ಲಿ ICSE ಇಂದ ಬಂದಿರೋರಾದ್ರೆ ದೇ ವಿಲ್ either complete their ISC or they can come back to PUC and they can complete their 12th. CBSE ಇಂದ ಬಂದ್ರು ಕೂಡ ಅಲ್ಲೇ ಇನ್ನೊಂದು ತರದಲ್ಲಿ they will be completing their 11th and 12th and then they are entering into undergraduate level. ಸೊ ಇದಿಷ್ಟು ಬೋರ್ಡ್ಗಳು. 10th ಬೋರ್ಡ್ ಆದ್ಮೇಲೆ PUC ಅದು ಕೂಡ ಒಂದು ಬೋರ್ಡ್, ಪ್ರೀ ಯೂನಿವರ್ಸಿಟಿ ಬೋರ್ಡ್ ಅಂತ ಕರಿತೀವಿ. ಇಲ್ಲಿ ಬಂದಾಗ ಆಫ್ಟರ್ 12th ಯು ಆರ್ ಡೈರೆಕ್ಟ್ಲಿ ಎಂಟರಿಂಗ್ ಇಂಟು ಯೂನಿವರ್ಸಿಟಿಗೆ ನೀವು ಎಂಟರ್ ಆಗ್ತೀರಾ. ಯೂನಿವರ್ಸಿಟಿಗೆ ಎಂಟರ್ ಆಗಿ 12th ನಂತರ ವಾಟ್ ಎವರ್ ಯು ಆರ್ ಡೂಯಿಂಗ್ ಇಟ್ ಈಸ್ ಕಾಲ್ಡ್ ಆಸ್ ಅಂಡರ್ ಗ್ರಾಜುಯೇಟ್ ಕೋರ್ಸ್, UG ಕೋರ್ಸ್ ಅಂತ ಹೇಳಿ ಕರಿತೀವಿ. ಸೊ UG ಕೋರ್ಸ್ ಅಂತ ಬಂದಾಗ ಇಲ್ಲಿ ನಿಮ್ಗೆ ಬ್ಯಾಚುಲರ್ ಅಂತ ಹೇಳಿನೇ ಯು ವಿಲ್ ಬಿ ಕಾಲ್ಡ್ ಆಸ್, ಅಂದ್ರೆ ಯು ಆರ್ ನಾಟ್ ಸ್ಟಿಲ್ ಅ ಮಾಸ್ಟರ್, ಯು ಆರ್ ಜಸ್ಟ್ ಅ ಬ್ಯಾಚುಲರ್ ಡಿಗ್ರಿ ಹೋಲ್ಡರ್ ಅಂತ ಹೇಳಿ ಬರುತ್ತೆ. ಇಲ್ಲಿ BBA ಅಂದ್ರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಇದನ್ನ ನಾವು ಮೊದಲೇ BBM ಅಂತ ಕರಿತಾ ಇದ್ವಿ. ಸೊ ನೀವು MBA ಬಗ್ಗೆ ಮಾತಾಡಿದಾಗ ಪ್ರೀವಿಯಸ್ ಟು ದ್ಯಾಟ್ ಅಂದ್ರೆ BBM ಅಂತ ಹೇಳಿತ್ತು. ಆಮೇಲೆ ಅದಕ್ಕೆ MBA ಗೆ ಕೋರಿಲೇಟ್ ಮಾಡೋದಕ್ಕೋಸ್ಕರ BBM ಇಸ್ ಕಾಲ್ಡ್ ಆಸ್ BBA ರೈಟ್ ನೌ. BBA ನಲ್ಲೂ ಕೂಡ ಮುಂದೆ ಇನ್ನ ಕೆಲವು ಏವಿಯೇಷನ್ ಕೋರ್ಸ್ ಕೂಡ ಅವರು ಆಡ್ ಮಾಡ್ಕೋಬಿಟ್ರು ಇದ್ರಲ್ಲೇನೆ. ಸೊ BBA ಅಂತ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಷನ್ ಜೊತೆಗೆ BBA ಅಂಡ್ ಜೊತೆಗೆ ಏವಿಯೇಷನ್ ಕೂಡ ಅಲ್ಲಿನೇ ಇನ್ ಕೇಸ್ ಇಫ್ ಯು ವಾಂಟ್ ಆ ಇಂಟಿಗ್ರೇಟೆಡ್ ಕೋರ್ಸ್ ಕೂಡ ನಡೀತಾ ಇದೆ ರೈಟ್ ನೌ. ದಟ್ ಈಸ್ ಆಲ್ಮೋಸ್ಟ್ ಇನ್ ಟ್ರೆಂಡ್ ಅಂತ ಹೇಳ್ಬೋದು ಪಾಸ್ಟ್ 2-3 years ಇಂದ. ಅದೇ ತರದಲ್ಲಿ BMS ಅಂದ್ರೆ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್. ನೋಡಿ ಇಲ್ಲಿ ಕ್ವೈಟ್ ಯೂನಿಕ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯು ಆರ್ ಗೆಟಿಂಗ್ ಯುವರ್ ಮ್ಯಾನೇಜ್ಮೆಂಟ್ ಡಿಗ್ರಿ, ಅದ್ರ ಜೊತೆಗೆ ಲಿಟಲ್ ಬಿಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಸೈನ್ಸ್. ಲೇಟರ್ ಆನ್ ಯು ಹ್ಯಾವ್ ಗಾಟ್ ಅ ಸ್ಕೋಪ್ ಫರ್ದರ್ ಹೌ ಟು ಗೋ ಅಬೌಟ್. ಇದು ಮುಂದೆ ನೀವು ಇವಾಗ ವೆರೆವರ್ ಯು get a kind of depth into, according to that you can go about. ಇವೆಲ್ಲದಕ್ಕೂ MBA you can go further you can go with the MBA. ಆಮೇಲೆ BFA Bachelor of Fine Arts for your in case if you are very much interested in your artistic skills and all, you can go about. And ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ, depends upon your affordability, you can most probably proceed with. ಆಮೇಲೆ ಬ್ಯಾಚುಲರ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್.
ಸೊ ಇವಾಗ ಮೋಸ್ಟ್ ಪ್ರಾಬಬ್ಲಿ ಎನಿ ಈವೆಂಟ್ ವಿಚ್ ಹ್ಯಾಸ್ ಟು ಬಿ ಸಕ್ಸಸ್ಫುಲ್ ಅಂತ ಹೇಳಿದ್ರೆ ವಿ ನೀಡ್ ಟು ಗೋ ಫಾರ್ ಒನ್ ಈವೆಂಟ್ ಮ್ಯಾನೇಜರ್. ಇಮಿಡಿಯೇಟ್ ಆಗಿ ಯಾವ್ದಾದ್ರು ಒಂದು ಒಳ್ಳೆ ಪಾರ್ಟಿ ಹೋಸ್ಟ್ ಆಗಿದೆ, ಒಳ್ಳೆ ಕಾನ್ಫರೆನ್ಸ್ ಹೋಸ್ಟ್ ಆಗಿದೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇಮಿಡಿಯೇಟ್ಲಿ ವಿಲ್ ಆಸ್ಕ್ ಹೂ ಇಸ್ ದ ಇವೆಂಟ್ ಮ್ಯಾನೇಜರ್. ಸೊ ಅದು ಸುಮ್ನೆ ಬರಲ್ಲ, ಅಥವಾ ಎಲ್ಲ ಟ್ರಯಲ್ ಅಂಡ್ ಎರರ್ಸ್ ಅಲ್ಲಿ ಆಗಲ್ಲ. ಎಲ್ಲೋ ಒಂದ್ ಕಡೆಯಲ್ಲಿ ದೇ ವುಡ್ ಹ್ಯಾವ್ ಬೀನ್ ಸ್ಟ್ರೀಮ್ ಲೈನ್ಡ್ ಅಂಡ್ ದೆನ್ ಯು ಹ್ಯಾವ್ ಗಾಟ್ ದಿಸ್ ಬ್ಯಾಚುಲರ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್. ಆಮೇಲೆ ದೇರ್ ಆರ್ ಸರ್ಟನ್ ಇಂಟಿಗ್ರೇಟೆಡ್ ಕೋರ್ಸಸ್ ವಿಚ್ ಆರ್ ಅವೈಲೇಬಲ್. ಅಲ್ಲೂ ಕೂಡ ನಾವು BA plus LLB, BA LLB ಆಗ್ಬೋದು, ಅಥವಾ BCom LLB. ಫರ್ದರ್ ಐ ವಿಲ್ ಜಸ್ಟ್ ಗೋ ಇನ್ ಟು ದಟ್. BCom LLB ಆಗ್ಬೋದು, ವೇರಿನ್ ಯು ಕ್ಯಾನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ದಿಸ್ ಆಫ್ಟರ್ 12th. ಇಲ್ಲಿ ನಿಮ್ಗೆ 2 ಡಿಗ್ರಿನೂ ಸಿಗುತ್ತೆ. ಒಂದ್ ಕಡೆಯಲ್ಲಿ BA ವಿಚ್ ಇಸ್ ಅಗೇನ್ ಇಂಟಿಗ್ರೇಟೆಡ್ ವಿತ್ LLB. ಅದೇ ತರ BJMC, ದಟ್ ಇಸ್ ಬ್ಯಾಚುಲರ್ ಆಫ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್. ಇದು ನಾಟ್ ದಾಟ್ ಈಸಿ ಫ್ಲೋ ಅಂತ ಹೇಳಲ್ಲ. ಹಿಯರ್ ಅಲಾಂಗ್ ವಿತ್ ದಿಸ್ ಡಿಗ್ರಿ ಯು ನೀಡ್ ಟು ಎಕ್ಸ್ಪ್ಯಾಂಡ್ ಯುವರ್ ನಾಲೆಡ್ಜ್. ಸ್ವಲ್ಪ ಹೆಚ್ಚಿನ ಅಂಶದಲ್ಲಿ ನಮ್ಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ ಅನ್ನ ನಾವು ಸ್ವಲ್ಪ ಎಲ್ಲೋ ಒಂದ್ ಕಡೆಯಲ್ಲಿ ಐ ಮೀನ್ ಫರ್ದರ್ ವಿ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಇನ್ ಟು. ಅಲ್ಲಿ ಬರೀ ಡಿಗ್ರಿ ಜೊತೆಗೆ ಫರ್ದರ್ ಯು ವಿಲ್, ಇಫ್ ಯು ಗೋ ಫಾರ್ ಮಾಸ್ಟರ್ಸ್, ವಿಲ್ ಬಿ ಮೋಸ್ಟ್ಲಿ ಹೆಲ್ಪ್ಫುಲ್. ಆಮೇಲೆ ಅದೇ ತರ ವಿ ಹ್ಯಾವ್ ಗಾಟ್ ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನಿಂಗ್. ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನಿಂಗ್ ಇಲ್ಲಿ ಬರೇ even it is added on right now with BSc FAD ಅಂತ ಹೇಳಿ, where you will get BSc in fashion and apparel designing ಅಂತ ಹೇಳಿ. ಇಲ್ಲ ನಮ್ಗೆ ಬರೀ ಡಿಸೈನಿಂಗ್ ಅಲ್ಲೇ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಅಬೌಟ್. Again it depends upon your choice, wherein it should be completely of your interest. Ili lots of lots of experiments, lab related activities also will be there, which is most probably going to really interesting one. Ade tara bachelor of social work, bachelor of business studies, bachelor of travel and tourism management, and then aviation courses. So all these things, you know, again depends upon our interest, which we before entering into, ಎಲ್ಲೋ ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಆದ್ರೂ ಇನ್ಫಾರ್ಮೇಶನ್ ಇದೆ, ಅಥವಾ ನಾನು ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡು ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಗೆ ಒಳ್ಳೆ ಕರಿಯರ್ ಅನ್ನೇ ಕೊಡುತ್ತೆ. ಅದೇ ತರದಲ್ಲಿ ಮೋಸ್ಟ್ ಪ್ರಾಬ್ಲಿ ನರ್ಸಿಂಗ್, ಐ ಮೀನ್ ದಿಸ್ BE and BTech ಬಗ್ಗೆ ನಾನು ಅಷ್ಟಾಗಿ ಹೇಳಕ್ ಹೋಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾರ್ಗು ಇವಾಗಿರೋ ಕ್ರೇಜ್ ಅಂದ್ರೆ ನನ್ ಮಗಳು BE ಮಾಡ್ಬೇಕು ಅಥವಾ MBBS ಮಾಡ್ಬೇಕು ಅನ್ನೋದು ಒಂದಿರುತ್ತೆ. ಅದು ಬಿಟ್ಟು ಬೇರೆದ್ರ ಬಗ್ಗೆ ನಾನು ಹೇಳ್ತಾ ಇರೋದ್ರಿಂದ, ನಾನು ಬೇರೆ ವಿಚಾರವಾಗಿ ಹೇಳ್ತಾ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಐ ವಿಲ್ ನಾಟ್ ಟಚ್ ದೋಸ್ ಥಿಂಗ್ಸ್. ಆಮೇಲೆ BCA ಅನ್ನೋದೊಂದಿದೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಅದೇ ತರ ಇನ್ಫಾರ್ಮೇಶನ್ ಟೆಕ್ನಾಲಜಿ, BSc ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. BCA ನಲ್ಲೂ ಮೊದಲು ಬರೀ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಇತ್ತು. ರೈಟ್ ನೌ ದೇ ಹ್ಯಾವ್ ಆಡೆಡ್ ಇನ್ ಸೋ ಮೆನಿ ಅದರ್ ಕಾಂಬಿನೇಷನ್ ಇನ್ ಟು ದ್ಯಾಟ್. ಹಾಗಾಗಿ ಅಲ್ಲಿ ನಿಮ್ಗೆ ಬೇಕಾದಷ್ಟು ವೇರಿಯಂಟ್ಸ್ ಸಿಗುತ್ತೆ, ಬೇಕಾದಷ್ಟು ನಿಮ್ಮ ಇಂಟ್ರೆಸ್ಟ್ ಜಾನರ್ಸ್ ಆರ್ ಅವೈಲೇಬಲ್. ಆಮೇಲೆ ನರ್ಸಿಂಗ್ ಮತ್ತೆ ಫಾರ್ಮಸಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಯು ಕ್ಯಾನ್ ಗೋ ಫಾರ್ BSc ನರ್ಸಿಂಗ್. ಆಮೇಲೆ ಯು ಕ್ಯಾನ್ ಗೋ ಫಾರ್ ಬ್ಯಾಚುಲರ್ ಆಫ್ ಫಾರ್ಮಸಿ ಅಥವಾ BSc ಫಾರ್ಮಸಿ ಅಂತಾನು ಕರೀತಾರೆ. ಮುಂದೆ ಅದೇ ತರದಲ್ಲಿ ಇಂಟೀರಿಯರ್ ಡಿಸೈನ್ ಬಗ್ಗೆ ಇಂಟ್ರೆಸ್ಟ್ ಇರೋರು ನಾವು ಏನು BSc ಇನ್ ಇಂಟೀರಿಯರ್ ಡಿಸೈನಿಂಗ್ ಮಾಡ್ಕೊಂಡು ಒಂದು ಸ್ವಲ್ಪ ಮಟ್ಟಿಗೆ, ಸೊ ವೇರ್ ಮೋಸ್ಟ್ ಪ್ರಾಬಬ್ಲಿ ಯು ಕಾಂಟ್ ಗೋ in depth to understand all those things. On the initial level ali you can set up your business and you can start up your you can be your own entrepreneur either here. Amale bachelor of dental surgery, animation, graphics and multimedia. So those things most probably we can check there itself. Innondu interesting anta helidre bachelor of physiotherapy. So bachelor of physiotherapy is not 3 years course. It's almost a 4 years course agutte. ಇಲ್ಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿಸ್ ಡಿಗ್ರಿ ಯು ವಿಲ್ ಕಾಲ್ಡ್ ಆಸ್ ಡಾಕ್ಟರ್. ನಮ್ಗೆ ಯಾರು ಇವಾಗ ಫಿಸಿಯೋಥೆರಪಿ ಎಲ್ಲ ಮಾಡ್ತಾರೆ, ಸೊ ದೇ ವುಡ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ದೇರ್ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ. ಇಷ್ಟು ಮುಗಿಸ್ಕೊಂಡು ಬಂದಿರ್ತಾರೆ 4 years ಕೋರ್ಸ್, ಅಂಡ್ ಯು ವಿಲ್ ಗೆಟ್ ಡಾಕ್ಟರ್ ಅನ್ನೋ ಒಂದು ಡೆಸಿಗ್ನೇಷನ್, ಒಂದು ಟೈಟಲ್ ಕೂಡ ನಿಮ್ಗೆ ಸಿಗುತ್ತೆ. ವೇರ್ ಇನ್ ಇದರ್ ಯು ಕ್ಯಾನ್ ಆನ್ ಯುವರ್ ಓನ್ ಸ್ಟಾರ್ಟ್ಅಪ್ ಆರ್ ಯು ಕ್ಯಾನ್ ಮೋಸ್ಟ್ ಪ್ರಾಬಬ್ಲಿ ಟೈ ವಿತ್ ಡಿಫ್ರೆಂಟ್ ಮೆಡಿಕಲ್ ಇದು ಸಾರಿ ನರ್ಸಿಂಗ್ ಹೋಮ್ ಜೊತೆಗೆ ನೀವು ಟೈಅಪ್ ಆಗಿ ಯು ಕ್ಯಾನ್ ಡೂ ಯುವರ್ ಓನ್. ಡಿಪೆಂಡ್ಸ್, ಅಗೇನ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಜಸ್ಟ್ ಗೋ ಅಬೌಟ್. ಆಮೇಲೆ ಅಪ್ಲೈಡ್ ಜಿಯಾಲಜಿ ಅಂಡ್ ಆಲ್ ಇವೆಲ್ಲ ನಾವು ನಮ್ಮ ಫರ್ದರ್ BSc ಅಲ್ಲೇ ಬರುತ್ತೆ. ಡಿಪೆಂಡ್ಸ್ ಅಗೇನ್ ಆರ್ ಇಂಟ್ರೆಸ್ಟ್ ಇನ್ ಕೇಸ್ ಇಫ್ ಯು ಹ್ಯಾವ್ ಗಾಟ್ ಇನ್ ದಟ್.
BSc Physics, wherein you can BSc Physics, BSc Chemistry, BSc Mathematics, where we are taking that as a particular elective and then going about, rather than simply doing CBZ ಅಥವಾ PCM ಅಥವಾ ಆಮೇಲೆ PMC. ಸೊ ಅವುಗಳ ಜೊತೆಗೆ in case if you would like to streamline ourselves, we can just go about BSc Physics, BSc Chemistry, BSc Mathematics ಅನ್ನೋ ತರದಲ್ಲಿ. ಸೊ ಇದಿಷ್ಟು ನಾವು ಮೇಜರ್ ಸ್ಟ್ರೀಮ್ ಲೈನ್ ಬಗ್ಗೆ ಮಾತಾಡಿದ್ವಿ. ಇದಿಷ್ಟು ಬಿಟ್ಟು ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಆರ್ ರೈಟ್ ನೌ ಇನ್ ಟು ಟ್ರೆಂಡ್. ಏನಂತ ಹೇಳಿದ್ರೆ BCom ಆನರ್ಸ್, BA ಆನರ್ಸ್, ಇದು ನಿಮ್ಗೆ ನೆನಪಿದ್ರೆ ಇದು ತುಂಬಾ ಹಳೇದು, ಮೋಸ್ಟ್ ಪ್ರಾಬಬ್ಲಿ ಒಂದು ತುಂಬಾ ಹಳೆ ಕೋರ್ಸ್ ಇದು. ಮತ್ತೆ ಇದನ್ನ ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ, BCom ಆನರ್ಸ್ ಮತ್ತೆ BA ಆನರ್ಸ್, ಅದು BA ಆನರ್ಸ್ ಇನ್ ಎಕನಾಮಿಕ್ಸ್ ಅಂತ ಹೇಳಿ. ಸೊ ಇವುಗಳು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಇಂಟ್ರೆಸ್ಟ್ ಇರೋರು ಮೋಸ್ಟ್ ಪ್ರಾಬಬ್ಲಿ ದೋಸ್ ಹೂ ವುಡ್ ಲೈಕ್ ಟು ಕಾಲ್ ದೆಮ್ಸೆಲ್ಸ್ ಮೋಸ್ಟ್ ಪ್ರಾಬಬ್ಲಿ ಗೋ ಅಬೌಟ್. ಅದ್ರ ಜೊತೆಗೆ CS ಡೈರೆಕ್ಟ್ ಆಗಿ ನಾವು ಕೋಚಿಂಗ್ ತಗೊಂಡು ಅಲ್ಲಿ ಮಾಡುವಂತದ್ದು ಇದ್ದಾರೆ. ಸೈಮಲ್ಟೇನಿಯಸ್ ಆಗಿ BCom ಜೊತೆಗೆ CA ಮಾಡೋರು ಇದ್ದಾರೆ, BCom ಜೊತೆಗೆ CS ಮಾಡೋರು ಇದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ದೇರ್ ಇಸ್ ಸಿಲೆಬಸ್ ಎಲ್ಲೋ ಒಂದ್ ಕಡೆಯಲ್ಲಿ ಮ್ಯಾಚ್ ಆಗುತ್ತೆ. ಇನ್ ಕೇಸ್ ಇಫ್ ಯು ಆರ್ ಡೂಯಿಂಗ್ CA, ನಿಮ್ಗೆ BCom ಮತ್ತೆ ಅಥವಾ CS ಮಾಡೋದ್ರವರೆಗೂ ಕೂಡ ಎಲ್ಲೋ BCom ಸಪ್ಲಿಮೆಂಟ್ ಆಗಿ ಇಟ್ಕೊಂಡು ಯು ಕ್ಯಾನ್ ಗೆಟ್ ಅಂಡ್ ಒನ್ಸ್ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ 2 ಡಿಗ್ರೀಸ್ ಟುಗೆದರ್. ಅದೇ ತರದಲ್ಲಿ ಬ್ಯಾಚುಲರ್ ಆಫ್ ಡಿಸೈನ್ ಇನ್ ಆಕ್ಸೆಸರಿ ಅಥವಾ ಫ್ಯಾಷನ್ ಡಿಸೈನ್, ಸೆರಾಮಿಕ್ ಡಿಸೈನ್, ಲೆದರ್ ಡಿಸೈನ್, ಗ್ರಾಫಿಕ್ ಡಿಸೈನ್, ಇಂಡಸ್ಟ್ರಿಯಲ್ ಡಿಸೈನ್, ಆಮೇಲೆ ಜ್ಯುವೆಲರಿ ಡಿಸೈನ್, ಇವುಗಳೆಲ್ಲ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ದೇ ಹ್ಯಾವ್ ಇನ್ಕ್ಲೂಡೆಡ್. ಅಂಡ್ ಅದಕ್ಕೂ ಕೂಡ ಒಂದು ಸರ್ಟಿಫಿಕೇಟ್ ನಮ್ಗೆ ಸಿಕ್ತು, ಒಂದು ಡಿಗ್ರಿನೇ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಗೋ ಅಬೌಟ್. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಬ್ಯಾಚುಲರ್ ಇನ್ ಫಾರಿನ್ ಲ್ಯಾಂಗ್ವೇಜ್. ಇಲ್ಲಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಬೇರೆ ನಮ್ಮ ಯೂನಿವರ್ಸಿಟೀಸ್ಗಳು ಅಷ್ಟೇ ಅಲ್ಲದೆ ವಿ ಕ್ಯಾನ್ ಈವನ್ ಗೋ ಫಾರ್ ಆನ್ಲೈನ್ ಅಲ್ಲಿ ಫಾರಿನ್ ಯೂನಿವರ್ಸಿಟೀಸ್ ಜೊತೆಗೆ ಕೂಡ ವಿ ಕ್ಯಾನ್ ಗೋ ಅಬೌಟ್. ಇವಾಗ ರೈಟ್ ನಾವು ಆನ್ಲೈನ್ ಕೋರ್ಸಸ್ ಆರ್ ಇನ್ ಟ್ರೆಂಡ್. ಮೋಸ್ಟ್ ಆಫ್ ದ ಫಾರಿನ್ ಯೂನಿವರ್ಸಿಟೀಸ್ ದೇ ಹ್ಯಾವ್ ಕ್ಲೋಸ್, ಕಂಪ್ಲೀಟ್ಲಿ ದೇ ಹ್ಯಾವ್ ಕ್ಲೋಸ್. ಆನ್ಲೈನ್ ಅಲ್ಲೇ ನಿಮ್ಗೆ ಅವರು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೊಟ್ಟು ಅಲ್ಲೇನೆ ನಿಮ್ಗೆ ಇಂಟರ್ವ್ಯೂ ಮಾಡ್ಕೊಂಡು ಇಫ್ ಯು ಆರ್ ಎಲಿಜಿಬಲ್ ಫಾರ್ ದ್ಯಾಟ್ ದೇ ವಿಲ್ ಟೇಕ್ ಯು ಇನ್. ಆವಾಗ ನಿಮ್ಗೆ ಅಲ್ಲಿ ಹೋಗಿ ನಾನು ಸ್ಪೆಂಡ್ ಮಾಡುವಂತ ಸ್ಟೇ ಅಮೌಂಟ್, ಆ ಸ್ಟೇಗೆ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅದು ಕಟ್ ಡೌನ್ ಆಗುತ್ತೆ. ಅಂಡ್ ಸೈಮಲ್ಟೇನಿಯಸ್ಲಿ ಯು ಆರ್ ಗೆಟಿಂಗ್ ಯುವರ್ ಡಿಗ್ರೀಸ್ ಇನ್ ಫಾರಿನ್ ಲ್ಯಾಂಗ್ವೇಜಸ್. ಅಥವಾ ಅದೇ ತರದಲ್ಲಿ ಫಾರಿನ್ ಯೂನಿವರ್ಸಿಟೀಸ್ ಜೊತೆಗೂ ಕೂಡ ನಾವು ಟೈಪ್ ಹಾಕೊಂಡು ವಿ ಕ್ಯಾನ್ ಜಸ್ಟ್ ಗೆಟ್ ಆಲ್ ದೀಸ್ ಡಿಗ್ರೀಸ್. ದೇರ್ ಆರ್ ಸೆವ್ರಲ್. ಒನ್ಸ್ ಅಗೇನ್ ಸರ್ಫಿಂಗ್ ಅಂಡ್ ದೆನ್ ಯಾವುದೇ ನಾವು ಯೂನಿವರ್ಸಿಟಿ ರಿಲೇಟೆಡ್ ಯಾವುದೇ ನಾನು ಜಸ್ಟ್ ಬ್ಯಾಚುಲರ್ ಡಿಗ್ರಿ ತನಕ ನಿಲ್ಸಿದ್ದೀನಿ. ಐ ಡಿಡ್ ನಾಟ್ ಗೋ ಇನ್ ಟು ಮಾಸ್ಟರ್ಸ್. ಯಾಕೆಂದ್ರೆ ಮಾಸ್ಟರ್ಸ್ ಅಂತ ಬಂದಾಗ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಹೇಳ್ಬೇಕಾಗುತ್ತೆ. ಯೂನಿವರ್ಸಿಟಿ ವಿಚ್ ಇಸ್ ಅಗೇನ್ ಟೈಡ್ ಆನ್ ವಿತ್ UGC ಅಂದ್ರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಹೇಳಿ. ಸೊ ಅವುಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳಕ್ ಹೋದ್ರೆ ಮೋಸ್ಟ್ಲಿ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಅಂತ ಅನ್ಕೋತೀನಿ. ಐ ಜಸ್ಟ್ ಸ್ಟಾಪ್ ಇಟ್ ಹಿಯರ್ ಇಟ್ ಸೆಲ್ಫ್ ವಿತ್ ಬ್ಯಾಚುಲರ್ ಡಿಗ್ರೀಸ್ ಇಂದ ಸ್ಟಾಪ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಐ ಟೆಲ್ ಯು, ಡಿಗ್ರೀಸ್ ಮತ್ತೆ ಎಜುಕೇಶನ್ ಮೋಸ್ಟ್ ಪ್ರಾಬಬ್ಲಿ ಎಷ್ಟೋ ಜನ BE ಮಾಡ್ಕೊಂಡು ಮನೇಲಿ ಕುತ್ಕೊಂಡಿರೋರ್ನು ನೋಡಿದೀವಿ, ಅಥವಾ BE ಮಾಡ್ಕೊಂಡು ಸುಮ್ನೆ ಏನು ಇಲ್ದೇನೆ ಬೇರೆ ಯಾವ್ದೋ ಒಂದು ಅವ್ರ ಇಂಟ್ರೆಸ್ಟ್ ಇರೋ ಫೀಲ್ಡ್ ಅಲ್ಲಿ ಏನು ಮಾಡ್ಕೊಂಡು ಅಥವಾ ಹೇಗೆ ಇದ್ ಮಾಡಿರೋದು ನೋಡಿ. ನನ್ನ ಪೇರೆಂಟ್ಸ್ ಹಾಕಿರುವಂತ ಇನ್ವೆಸ್ಟ್ಮೆಂಟ್ ಗೆ ನಾನು ಇದು ಕಾಂಪ್ರಿಹೆಂಡ್ ಮಾಡದೇ ಇರೋರು ನೋಡಿದೀನಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ಮೋಸ್ಟ್ ಪ್ರಾಬಬ್ಲಿ ದಿಸ್ 10th ಮತ್ತೆ 12th ಆ ಡ್ಯೂರೇಷನ್ ಒಳಗಡೆನೆ ನಮ್ಗೆ ಅರ್ಥ ಆಗುತ್ತೆ. ಅದ್ರ ಮಧ್ಯದಲ್ಲಿ ನಾವು ಅರ್ಥ ಮಾಡ್ಕೊಂಡು ಮೋಸ್ಟ್ ಪ್ರಾಬಬ್ಲಿ ಎಲ್ಲೋ ಹೋಗ್ಬಿಟ್ರೆ ಐ ಥಿಂಕ್ ವಿ ಕ್ಯಾನ್ ಡೂ ದಟ್. ಫಾರ್ ದಟ್ ಓನ್ಲಿ ನಾನು ಹೇಳೋದಿಷ್ಟೇ, let's just try to spend 5 minutes or 10 minutes so that we can understand who we are. We can really get to know what exactly is the caliber what I have got. ಇಷ್ಟು ತಿಳ್ಕೊಂಡ್ವಿ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಯಾರಿಗೂ ಮುಂದೆ ರಿಗ್ರೆಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೋತೀನಿ. So this is what my view about. I did not, this is really going to be the very vast field. ಸ್ವಲ್ಪ ಮಟ್ಟಿಗೆ ಅಷ್ಟೇ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟೊಂದು ಅಟೆಂಪ್ಟ್ ಮಾಡಿದ್ದೀನಿ. ನೀವು ಇನ್ನ ಫರ್ದರ್ ನೀವು ಇನ್ವೆಸ್ಟಿಗೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಇಂಟ್ರೆಸ್ಟ್ಗೆ ಬೇಕಾಗಿರುವಂತ ಬೇಕಾದಷ್ಟು ಕೋರ್ಸಸ್ಗಳು ಅವೈಲೇಬಲ್ ಇದೆ. ಯು ಕ್ಯಾನ್ ಜಸ್ಟ್ ಗೋ ಅಬೌಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಹುಶಃ ಇಷ್ಟು ಡೀಟೇಲ್ ಆಗಿ, ಇನ್ಫ್ಯಾಕ್ಟ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು.
ಇಷ್ಟೆಲ್ಲ ಆಕ್ಚುಲಿ ನಾನು ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಅಂದ್ರೆ ಅಟ್ ಗ್ರಾಜುಯೇಷನ್ ಅಥವಾ ಡಿಪ್ಲೊಮಾ ಲೆವೆಲ್ ಅಲ್ಲಿ ಅದೇ ನನ್ ಪದೇ ಪದೇ ಆಗೋದು, ವರ್ ವಿ ಬಾರ್ನ್ ಕಪಲ್ ಆಫ್ ಡೆಕೇಡ್ಸ್ ಅರ್ಲಿಯರ್. ಇವಾಗ ಬಹುಶಃ ಇದ್ದಿದ್ರೆ ಮೇ ಬಿ ಐ ಥಿಂಕ್ ನಾವು ದ ಸ್ಕೋಪ್ ಇಸ್ ಗೈಡೆನ್ಸ್ ತುಂಬಾ ಸಿಗುತ್ತೆ ಅಂತ ಹೇಳಿ. ತುಂಬಾ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಇಷ್ಟೊಂದು ಇನ್ಫಾರ್ಮೇಟಿವ್ ಆಗಿ ಬಹುಶಃ ಯಾವುದೇ ಸೆಷನ್ ನಮ್ಮ ಸಮಾಜದಲ್ಲಿ ಸಮುದಾಯದಲ್ಲಿ ನಡೆದಿಲ್ಲ. ಹೋಪ್ಫುಲಿ ಒಂದು ರಿಕ್ವೆಸ್ಟ್, ಯಾರು ಎಲ್ಲಾ ಪೇರೆಂಟ್ಸ್ಗೆ ಎಲ್ಲಾ ಸ್ಟೂಡೆಂಟ್ಸ್ಗೂ ದಯವಿಟ್ಟು ಈ ವಿಡಿಯೋ ನೋಡಿ, ಬಹಳ ಇನ್ಫಾರ್ಮೇಶನ್ ಇದೆ. ಮತ್ತೆ ಮೇಡಮ್ ಹೇಳಿದಾಗೆ ಇದು ಈ ವಿಡಿಯೋದಲ್ಲೇ ನಿಲ್ಬಾರ್ದು, ನೀವು ಕೂಡ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು, ನೀವು ಕೂಡ ಇದ್ರ ಬಗ್ಗೆ ಅನ್ವೇಷಣೆ ಮಾಡಬೇಕು. ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇದ್ರೆ ಖಂಡಿತ ನಮ್ಗೆ ಕನೆಕ್ಟ್ ಮಾಡಿ, ಕಾರ್ವಿ ಆನ್ಲೈನ್ ಅಡ್ಮಿನ್ ಕನೆಕ್ಟ್ ಮಾಡಿ ನಿಮ್ಮ ಕ್ವೆರಿಗಳಿಗೆ. ನಾನು ಇದಲ್ಲದೆ ಮೇಡಮ್ ಹತ್ರ ಈ ವಿಷಯದ ಟಾಪಿಕ್ ಬಗ್ಗೆ ಮಾತಾಡುವಾಗ ಅವ್ರು ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ರು. ಬಹುಶಃ ಇದೊಂದು ಆರಂಭ ಆಗಿರ್ಬೇಕು, ಬಿಗಿನಿಂಗ್ ಆಗಿರ್ಬೇಕು. ಈ ಕರಿಯರ್ ಅಥವಾ ಒಂದು ಇದಕ್ಕೆ ಬಹಳಷ್ಟು ಬೇರೆ ಆಯಾಮಗಳಿರುತ್ತೆ, ಬೇರೆ ಆಸ್ಪೆಕ್ಟ್ಗಳಿರುತ್ತೆ. ಅದನ್ನ ಬಿಲ್ಡ್ ಮಾಡ್ಲಿಕ್ಕೆ ಆ ಟಾಪಿಕ್ ಬಗ್ಗೆ ಮಾತಾಡೋಕೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಅದನ್ನು ದಯವಿಟ್ಟು ತಿಳಿಸಿ. ಖಂಡಿತವಾಗ್ಲೂ ನೆಕ್ಸ್ಟ್ ಸೆಷನ್ ಮಾಡ್ತೀವಿ. ಮ್ಯಾಮ್ ತುಂಬಾ ಥ್ಯಾಂಕ್ಸ್, ಅಂಡ್ ಇಟ್ ವಾಸ್ ರಿಯಲಿ ಅ ಪ್ಲೆಜರ್ ಅಂಡ್ ಅನ್ ಆನರ್ ನಮ್ಗೆ ಟು ಹ್ಯಾವ್ ಯು ಆಸ್ ಅ ಸ್ಪೀಕರ್ ಟುಡೇ. ಹೋಪ್ಫುಲಿ ಇದು ಬಹಳ ಬಹಳ ಹೆಲ್ಪ್ ಆಗುತ್ತೆ ಎಲ್ಲರಿಗೂ, ಖಂಡಿತವಾಗ್ಲೂ ಬಹಳ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ಗೆ ಗೊತ್ತಿರುವಂತ ಒಂದು ಚಿಕ್ಕ, ದಿಸ್ ಇಸ್ ಅ ಬರ್ಡ್ ವ್ಯೂ ವಿಚ್ ಐ ಹ್ಯಾವ್ ಗಿವನ್ ಟು ಯು. ಹಾಗಾಗಿ ಇದರಿಂದ ನಮ್ಮ ಮಕ್ಕಳಿಗೆ ಎಲ್ಲಾದ್ರೂ ಬೆನಿಫಿಟ್ ಆದ್ರೆ ದಟ್ಸ್ ವಂಡರ್ಫುಲ್. ಮೋರ್ ಓವರ್ ಇನ್ನೊಂದು ಒಂದು ಕನ್ಸರ್ನ್ ವಿಚ್ ಇಸ್ ಫ್ರಮ್ ಮೈ ಎಂಡ್. ಒಂದ್ ಸ್ವಲ್ಪ ನಾನು ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. In case, actually, to speak frankly, ನನ್ನ ಕಾಲೇಜಲ್ಲಿ I have trained so many students on communication. I helped them for their placements and all. ಈ ರಿಲೇಟೆಡ್ ನಮ್ಮ ಮಕ್ಕಳಿಗೆ ಏನಾದ್ರೂ, ಇಫ್ ದೇ ವಾಂಟ್ ಟು ನೋ ಅಬೌಟ್ ವರ್ಬಲ್ ಕಮ್ಯುನಿಕೇಶನ್ ಬಗ್ಗೆ ಆಗಿರ್ಲಿ, ನಾನ್ ವರ್ಬಲ್ ಕಮ್ಯುನಿಕೇಶನ್ ಬಗ್ಗೆ ಆಗಿರ್ಲಿ, ಅಥವಾ ಹೌ ಟು ಫೇಸ್ ದ ಆಡಿಯನ್ಸ್, ಅಥವಾ ಫಸ್ಟ್ ಬೇಸಿಕ್ ಕ್ವೆಶನ್ ನಾವು ಇಂಟರ್ವ್ಯೂ ನಲ್ಲಿ ಕೇಳುವಂಥದ್ದು, ಎಲಾಬ್ರೇಟ್ ಯೋರ್ ಸೆಲ್ಫ್, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್, ಆ ತರ ಏನಾದ್ರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಇಫ್ ದೇ ವಾಂಟ್ ಟು ನೋ, if they want to get more information, anytime they can get back to me through you, so that we will proceed with, we should not stop it here according to me, as you said. So ನೋಡೋಣ, in case ಏನಾದ್ರೂ ಆ ತರ ಯಾವ್ದಾದ್ರು ರಿಕ್ವಿಸಿಷನ್ ಅಥವಾ ಯಾವ ತರ ಒಂದು ಹೆಲ್ಪ್ ಅಥವಾ ಅಸಿಸ್ಟೆಂಟ್ ಫ್ರಮ್ ಮೈ ಎಂಡ್, ಇಫ್ ಇಟ್ ಇಸ್ ಪಾಸಿಬಲ್, ಐ ಆಮ್ ರೆಡಿ ಟು ಡೂ ಎನಿ ಟೈಮ್. ನಿಮ್ ಕಡೆಯಿಂದ ಆ ತರ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಟಾಪಿಕ್ ಅಥವಾ ಸ್ಪೆಸಿಫಿಕ್ ಕನ್ಸರ್ನ್ ಇದ್ರೂ ಯು ಕ್ಯಾನ್ ಜಸ್ಟ್ ಕಮ್ ಔಟ್, both parents as well as students. ಅಷ್ಟು ದೊಡ್ಡೋಳಲ್ಲ, ಬಟ್ ಸ್ಟಿಲ್ ಐ ಫೀಲ್ ದಟ್ ಎಲ್ಲೋ ಒಂದ್ ಕಡೆಯಲ್ಲಿ ನನ್ಗೆ ಗೊತ್ತಿರೋ ರೀತಿಯಲ್ಲಿ ಐ ಕ್ಯಾನ್ ಜಸ್ಟ್ ಹೆಲ್ಪ್ ಅಂತ ಹೇಳಿ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಪ್ಲಾಟ್ಫಾರ್ಮ್ ಗಿವನ್. ನನ್ಗೆ ಐ ಮೀನ್ ಫಾರ್ ದ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಕ್ಲಾಸ್ ಅಲ್ಲಿ ಮಾಡೋದೇ ಬೇರೆ ಇರುತ್ತೆ, ಈ ತರದಲ್ಲಿ ಆಸ್ ಅ ಸೆಷನ್ ಮಾಡೋದು ಬೇರೆ ಇರುತ್ತೆ. ನಮ್ಗೆ ಕಾಲೇಜಲ್ಲಿ ಒಂದು ನೀವು ಬೋರ್ಡ್ ಮತ್ತೆ ಇದೊಂದು ಚಾಕ್ ಪೀಸ್ ಕೊಟ್ಬಿಟ್ರೆ ಮೋಸ್ಟ್ಲಿ ಅದು ಹಾಗೇನೆ ನಡ್ಕೊಂಡು ಹೋಗ್ಬಿಡುತ್ತೆ. ಈ ತರ ಸ್ವಲ್ಪ ಎಲ್ಲೋ ಕಾನ್ಶಿಯಸ್ ಆಗಿ ಕೆಲವೊಂದು ವಿಚಾರ ಹೇಳೋಂಥದ್ದು ಎಲ್ಲೋ ಅಲ್ಲಿಗೆನೆ ತೇಲ್ಕೊಂಡು ಹೋಗ್ಬಿಡುತ್ತೆ. ಇನ್ ಕೇಸ್ ಇಫ್ ದೇರ್ ಇಸ್ ಎನಿ ಕನ್ಸರ್ನ್, ಸ್ಟೂಡೆಂಟ್ಸ್ ಆರ್ ಪೇರೆಂಟ್ಸ್ ಕ್ಯಾನ್ ಗೆಟ್ ಬ್ಯಾಕ್ ಟು ಮೀ ಥ್ರೂ ಯು. ಎನಿ ಟೈಮ್ ಐ ಆಮ್ ರೆಡಿ ಟು ಎಲಾಬ್ರೇಟ್ ಆನ್. Thank you, sir. Thank you. Thank you, ma'am. Thank you, sir. Thank you.